ಗುಡ್ ಆಫ್ಟರ್ನೂನ್ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ಭಿನ್ನ ರಾಶಿಗಳ ಬಗ್ಗೆ ನಾವು ನೋಡಿದ್ವಿ, ಕರೆಕ್ಟ್? ಭಿನ್ನ ರಾಶಿಗಳು ಅಂದರೆ ಏನಂತ ನೋಡಿದ್ವಿ? ಒಂದು ರಾಶಿ ಇರುತ್ತೆ, ಆ ರಾಶಿಯಲ್ಲಿ ಸ್ವಲ್ಪ ಭಾಗ ಭಿನ್ನವಾಗಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಭಿನ್ನವಾದ ರಾಶಿ. ರಾಶಿ ಅಂದರೆ ನೆನಪಿರಲಿ, ಪ್ರತಿಯೊಂದು ಭಾಗವೂ ಒಂದನ್ನೊಂದು ಹೋಲುವಂತೆ ಇರ್ತದೆ, ಸಮವಾಗಿರ್ತದೆ, ಅದಕ್ಕೆ ನಾವೇನಂತ ಕರಿತೀವಿ? ಭಿನ್ನ ರಾಶಿ. ಸೊ ಬಾಬಾ ಬ್ಲ್ಯಾಕ್ ಶಿಪ್ ಒಂದು ಸ್ನಾನ ಮಾಡಿಲ್ಲ ಪಾಪ, ರೈಟ್? ಬಾಬಾ ಬ್ಲ್ಯಾಕ್ ಶಿಪ್, ಹ್ಯಾವ್ ಎನಿ ವೂಲ್? ಸೊ ಈ ಥರ ಭಿನ್ನ ಒಂದು ರಾಶಿ, ರಾಶಿ ಯಾವುದಾದ್ರೂ ಆಗಿರ್ಬೋದು, ಕುರಿಗಳ ರಾಶಿ, ಅಕ್ಕಿಯ ರಾಶಿ, ಮಕ್ಕಳ ರಾಶಿ, ಏನಾದರೂ ಆಗಿರ್ಬೋದು, ಒಂದನ್ನೊಂದು ಹೋಲುವಂತೆ ಅವು ಇರಬೇಕು. ಅದರಲ್ಲಿ ಯಾವುದಾದ್ರೂ ಒಂದು ಭಿನ್ನವಾಗಿತ್ತಂದರೆ ಅದನ್ನೇನಂತ ಕರಿತಿದ್ವಿ ನಾವು? ಭಿನ್ನ ರಾಶಿ. ಇದನ್ನು ಬಣ್ಣ ಹಚ್ಚಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಹೇಗೆ ಬರಿತೀರಿ? 7/16. ಬಣ್ಣ ಹಚ್ಚಿದ ಭಾಗ 7ಕ್ಕೆ ಏನಂತ ಕರಿತಿದ್ವಿ ನಾವು? ಅಂಶ. ಕೆಳಗಿರೋದಕ್ಕೆ ಹೋದ ವರ್ಷ ಒಬ್ಬ ಹುಡುಗ ಸರ್ ಮೇಲ್ಗಡೆ ಇರೋದು ಅಂಗಿ ಸರ್, ಕೆಳಗಡೆ ಇರೋದು ಚಡ್ಡಿ ಸರ್, ಅದನ್ನೇ ನೆನ್ಪಿಟ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ ಸರ್, ಅಂಶ ಅಲ್ಲ ಸರ್, ಅದು ಅಂಗಿ ಸರ್. ಛೇದಲ್ಲ ಸರ್, ಅದು ಚಡ್ಡಿ ಸರ್. ಅಂಗಿ ಚಡ್ಡಿ ಅಂತ ನಾವು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಹೇಳ್ತೇವೆ. ನಿಜವಾದ ಶಬ್ದಗಳೇನಿದ್ದಾವೆ? ಅಂಶ, ಛೇದ. ಸೊ ಇದಕ್ಕೇನಂತೀರ ಮಕ್ಕಳೇ? 6/16 ಕನಿಷ್ಠ ರೂಪಕ್ಕೆ ತರ್ಬೋದಾ? ಹೇಗೆ? 2 3 2 8. ಬೆನಕೇಶ್ ಅವರೇ ಅವಿಭಾಜ್ಯ ಸಂಖ್ಯೆಗಳು ಬಂದ ಮೇಲೆ ನಾವು ಮತ್ತೆ ಸರಳೀಕರಿಸೋಕ್ಕಾಗಲ್ಲ, ಯಾಕಂದರೆ ಅವು ಯಾವುದರ ಬಾಧ್ಯತೆಯೂ ಹೊಂದಿರುವುದಿಲ್ಲ. ಆಯ್ತು ರೀ? ಇಲ್ಲೇನಾದರೂ ಅವಿಭಾಜ್ಯ ಸಂಖ್ಯೆ ಇದೆಯಾ? 7 ಇದೆ, ಹಾಗಾಗಿ ಇದನ್ನು ನಾವು ಸರಳೀಕರಿಸೋಕ್ಕಾಗೋಲ್ಲ. ಸರಿನಪ್ಪ? ಓಕೆ, ಇದಕ್ಕೂ ಹೇಳ್ತೀರಾ ಜಲ್ದಿ? ನೋ 3/6 ಅಥವಾ 3 1 3 3 2 6 ಏನು ಬರ್ತದೆ? 1/2 ಬರ್ತದೆ. ಇದಕ್ಕೇನು ಬರುತ್ತೆ ಮಕ್ಕಳೇ? 4/8. 4/8 ಇದೆಷ್ಟಾಗುತ್ತೆ? ಇದು 4/8 ಅಲ್ವಾ? ಇದು ಸಹ 3/6 ಅಲ್ಲ, 4/8. ಸಾರಿ, 4/8. ಇದು ಸಹ ಏನಾಗ್ತದೆ? 4 1 4 4 2 8 1/2 ಅಂತಲೇ ಹೇಳ್ಬೋದು, ಕರೆಕ್ಟ್? ಇದೂ ಸಹ ಕನಿಷ್ಠ ಸರಳೀಕರಿಸಿದ್ರೆ ಕನಿಷ್ಠ ರೂಪಕ್ಕೆ ತಂದರೆ 1/2 ಬರ್ತದೆ, ಕರೆಕ್ಟಾ? ಅರ್ಥ ಆಗಿದೆಯಾ? ನಂತರ ಏನು ನೋಡಿದ್ವಿ ಮಕ್ಕಳೇ ನಾವು? ಅಯ್ಯೋ, ಇನ್ನೊಂದೆರಡು ಇದೆ, ಮಾಡಿಬಿಡೋಣ. ಏನಿದೆ ಇದಕ್ಕೆ? ಎಷ್ಟಂತೀರಿ? 5/8. ಬೆನಕೇಶ್ ಕನಿಷ್ಠ ರೂಪಕ್ಕೆ ತರ್ಬೋದಾ? ಯಾಕೆ? ಎಲ್ಲಿ? ಅಂಶ. ಮೇಲೆ ಅಂದರೆ ಏನದು? ಅಂಶ. ಇನ್ಮೇಲೆ ಮೇಲೆ ಕೆಳಗೆ ಅನ್ಬಾರ್ದು. ಅಂಶ, ಛೇದ. ಮೇಲ್ಗಡೆ ಇದ್ದರೆ ಅಂಶ, ಕೆಳಗಡೆ ಇದ್ದರೆ ಛೇದ. ಮೇಲ್ಗಡೆ ಇದ್ದರೆ ಅಂಶ, ಕೆಳಗಡೆ ಇದ್ದರೆ ಛೇದ. ಸರ್ ಮೇಲ್ಗಡೆ ಇದೆಯಲ್ಲ, ಕೆಳಗಡೆ ಇದೆಯಲ್ಲ, ಆ ಥರ ಹೇಳ್ಬಾರ್ದು. ಅಂಶ, ಛೇದ ಬರಲ್ಲ. 3/5 2 ಅವಿಭಾಜ್ಯ ಸಂಖ್ಯೆ. ಯಾವುದಾರ ಒಂದು ಅವಿಭಾಜ್ಯ ಸಂಖ್ಯೆ ಬಂದರೂ ಕನಿಷ್ಠ ರೂಪಕ್ಕೆ ತರೋಕ್ಕಾಗಲ್ಲ, ಆಯಿತಾ? ಒಂದು ವೇಳೆ ಒಂದು ಭಾಜ್ಯ ಸಂಖ್ಯೆ, ಇನ್ನೊಂದು ಅವಿಭಾಜ್ಯ ಸಂಖ್ಯೆ. ಫಾರ್ ಎಕ್ಸಾಂಪಲ್ ಯಾವ ಥರಪ್ಪ ಅಂದರೆ 3/6 ಒಂದು ಅವಿಭಾಜ್ಯ ಸಂಖ್ಯೆ, ಆದರೆ ಈ ಭಾಜ್ಯ ಸಂಖ್ಯೆ 3ರ ಅಪವರ್ತ್ಯ, ಆ ಅವಿಭಾಜ್ಯ ಸಂಖ್ಯೆಯ ಅಪವರ್ತ್ಯ 6 ಈಸ್ ದಿ ಮಲ್ಟಿಪಲ್ ಆಫ್ 3. ಇಂತಹ ಸಂದರ್ಭದಲ್ಲಿ ಹೇಮಲತಾ ನಾವೇನು ಮಾಡ್ಬೋದು? 3 1 3 3 2 6 ಅಥವಾ ಅದನ್ನು 1/2 ಅಂತ ಕನಿಷ್ಠ ರೂಪಕ್ಕೆ ತರ್ಬೋದು. ಯಾವುದೇ ಬಾಧ್ಯತೆ ನಿಯಮ ಬಳಸೋಕ್ಕಾಗಲ್ಲ ಎರಡಕ್ಕೂ, ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಆಯಿತಾ? ಸೊ ಮುಂದೇನಿದೆ? ಮುಂದೆ 2/4 ಅಥವಾ 2 ಸಹ ನಾವು 2ರಿಂದ ಭಾಗಾಕಾರ ಮಾಡ್ಬೋದು. 2 1 2 2 2 4 1/2 ಅಂತ ಆಗ್ತದೆ ಕನಿಷ್ಠ ರೂಪಕ್ಕೆ ತಂದ ಮೇಲೆ. ಇದನ್ನು ನಾವು ಹಿಂದಿನ ತರಗತಿಯಲ್ಲೇ ಸಾಕಷ್ಟು ಚರ್ಚೆ ಮಾಡಿದ್ವಿ. ನಂತರದ ಅವಧಿಯಲ್ಲಿ ನಾವು ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಥವಾ ಸಮಾನ ಭಿನ್ನರಾಶಿಗಳನ್ನು ನೋಡಿದ್ವಿ. ಶ್ರೀಲಕ್ಷ್ಮಿ 2/4 ಆಗ್ತದೆ. ಇದು ಭಿನ್ನರಾಶಿ ರೂಪದಲ್ಲಿ ಇದೇನಾಗ್ತದೆ? 3/6 ಆಗ್ತದೆ, ಹೌದಮ್ಮ? 2 1 2 2 2 4 ಏನದು? 1/2 ಆಗ್ತದೆ ಕನಿಷ್ಠ ರೂಪಕ್ಕೆ ತಂದರೆ. ಇದು ಸಹ 3 1 3 3 2 6 ಇದು ಸಹ 1/2 ಆಗುತ್ತೆ. ಮಕ್ಕಳೇ ಭಿನ್ನರಾಶಿ ಬೇರೆ ಬೇರೆ ಥರ ಇರ್ಬೋದು ನೋಡೋದಕ್ಕೆ. ಮೊದಲ ಭಿನ್ನರಾಶಿ ಏನಿತ್ತು? 2/4. ಎರಡನೇ ಭಿನ್ನರಾಶಿ ಏನಿತ್ತು? 3/6. ನೋಡೋದಕ್ಕೆ ಎರಡು ಸಮ ಅಲ್ಲ ಅನಿಸುತ್ತೆ, ಆದರೆ ಎರಡೂ ಸಹ ಸಮಾನ ಭಿನ್ನರಾಶಿಗಳು. ಎರಡೂ ಸಹ ಏನು? ಸಮಾನ ಭಿನ್ನರಾಶಿಗಳು. ಮಕ್ಕಳೇ ಸಮಾನ ಭಿನ್ನರಾಶಿ ಆಗಿರ್ಬೋದು, ಆದರೆ ಸಮಾನ ಪ್ರಮಾಣ ಆಗಿರೋದಿಲ್ಲ. ಭಿನ್ನರಾಶಿ ಸಮ ಆಗ್ಬೋದು, ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗ್ತದೆ? ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಏನಾಗ್ತದೆ? 1/2 ಆಗುತ್ತೆ. ಇದು ಸಹ ಏನಾಗುತ್ತೆ? 1/2. ಹಾಗಾಗಿ ಇವೆರಡು ಸಮಾನ ಭಿನ್ನರಾಶಿ ಅಂತ ಹೇಳ್ತೇವೆ. ಆದರೆ ಎರಡೂ ಸಹ ಸಮಾನ ಪ್ರಮಾಣದಲ್ಲಿ ಇರುವುದಿಲ್ಲ. ಅದರ ಅರ್ಥ, ನನ್ನ ಹತ್ರ ಒಂದು ಬಕೆಟ್ ಇದೆ, ಒಂದು ಲೋಟ ಇದೆ. ಒಂದು ಬಕೆಟಲ್ಲಿ ಕ್ಷಮಿಸಿ, ಇಲ್ಲೊಂದಿದೆ. ಇದನ್ನು ಮಾಡಿಬಿಡೋಣ ಮೊದಲು. 2/4 3/6 ಈಗ ತಾನೇ ನೋಡಿದ್ವಿ.
ಈಗ ತಾನೇ ನೋಡಿದ್ವಿ 2/4 3/6 ನೋಡ್ಲಿಕ್ಕೆ ಎರಡು ಸಮ ಅನ್ಸಲ್ಲ, ಆದರೆ ಅವು ಸಮ ಇದ್ದಾವೆ. ಯಾಕಂದರೆ ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ, ಎರಡು ಸಹ 1/2 ಆಗುತ್ತೆ. ಹಿಂದಿನೂ ಸಹ ನೋಡಿದ್ವಿ, ಹಿಂದಿನೂ ಸಹ ಇದನ್ನೇ ನೋಡಿದ್ವಿ ನಾವು, ಕರೆಕ್ಟ್. ಆದರೆ ಇವೆರಡು ಸಮಾನ ಭಿನ್ನರಾಶಿ ಆಗಿರ್ಬೋದು, ಸಮಾನ ಪ್ರಮಾಣದಲ್ಲಿರಲ್ಲ. ಯಾಕಂದರೆ ಇಲ್ಲಿ ಕೊಟ್ಟಿರೋ ಉದಾಹರಣೆ ಅಂತೆ ನನ್ನ ಹತ್ರ ಒಂದು ಬಕೆಟ್ ನೀರಿದೆ, ಒಂದು ಲೋಟ ನೀರಿದೆ. ಇಲ್ಲಿ ಎಷ್ಟು ನೀರಿದೆ, ಅರ್ಧ ನೀರಿದೆ, 1/2 ಭಾಗ ನೀರಿದೆ. ಇಲ್ಲೂ ಎಷ್ಟು ಭಾಗ ನೀರಿದೆ, 1/2 ಭಾಗ. ಆದರೆ ಎರಡೂ ನೀರಿನ ಪ್ರಮಾಣ ಸಮವೇ, ಸಮಾನವೇ? ಭಿನ್ನರಾಶಿ ಸಮ, ಪ್ರಮಾಣ ಬೇರೆ, ಗಾತ್ರ ಬೇರೆ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಫ್ರ್ಯಾಕ್ಷನ್ಸ್ ಎರಡೂ ಸೇಮ್ ಇರ್ಬೋದು, ಬಟ್ ಕ್ವಾಂಟಿಟಿ ಬೇರೆ ಬೇರೆ ಇರ್ತದೆ. ಅರ್ಧ ಭಾಗ ಅಂತೀವಿ, ಆದರೆ ನೀರು ಎಷ್ಟಿರ್ತದೆ, ಇದು ಕಡಿಮೆ, ಅದು ಜಾಸ್ತಿ. ಸಮಾನ ಭಿನ್ನರಾಶಿ ಸಮಾನ ಪ್ರಮಾಣವನ್ನು ತೋರಿಸುವುದಿಲ್ಲ. ಮತ್ತು ಸಮಾನ ಭಿನ್ನರಾಶಿಗಳನ್ನು ಬರೀರಿ ಅಂತಂದರೆ ಇದರ ಮಗ್ಗಿಗಳನ್ನು ಬರಿಬೋದು. ಅಂಶಕ್ಕೆ ಛೇದಕ್ಕೆ ಏನು ಗುಣಿಸ್ತಿರೋ, ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. ಅಂಶಕ್ಕೆ ಏನು ಗುಣಿಸ್ತಿರೋ ಛೇದಕ್ಕೂ ಸಹ ಅದನ್ನೇ ಗುಣಿಸ್ಬೇಕು. ಏನು ಬರ್ತದೆ ಮಕ್ಕಳೇ, 4/6. ಇದಕ್ಕೆ 4/4 ಗುಣಿಸ್ಬಿಡ್ತೀನಿ. 2 4 8, 3 4 12. ಗೊತ್ತಿದೆ ಅಲ್ವಾ ಈ ಸಮಾನ ಭಿನ್ನರಾಶಿಗಳನ್ನು ಬರೆಯೋದು? ಇದಕ್ಕೆ ಏನು ಮಾಡೋಣ, 5 ಗುಣಿಸೋಣ. ಓಕೆ, 2 5 10, 3 5 15. ಇದಕ್ಕೆ 7 ಮತ್ತು 7 ಗುಣಿಸೋಣ. 2 7 14, 3 7 21. ನೆನಪಿದೆಯಾ ಎಲ್ಲರೂ? ಇದೇ ರೀತಿ ಇನ್ನೊಂದಿದೆ ಸಮಾನ ಭಿನ್ನರಾಶಿ. ಇದಕ್ಕೊಂದು ಕೊನೆಯದಾಗಿ ಪ್ರಾಕ್ಟೀಸ್ ಮಾಡಿಬಿಡ. ಪ್ರೀತಮ್ ದೇಸಾಯಿ, ಏನು ಗುಣಿಸೋಣಪ್ಪ? ಏನಪ್ಪ ಅದೇ ಲೆಕ್ಕ. ಏನು ಗುಣಿಸೋಣ, ಯಾವ ನಂಬರ್ ಗುಣಿಸೋಣ? 1 ಇದೆ. 1 ಗುಣಿಸಿದ್ರೆ ಅದೇ ಬರ್ತದೆ. ಓಕೆ, 1 ಗುಣಿಸ್ಬಿಡೋಣ. ಪ್ರೀತಮ್ ದೇಸಾಯಿ ಅವ್ರು ಕೇಳಿದ್ದಾರೆ 1 1 1, 4 1 4. ಈಗ ನೆಕ್ಸ್ಟ್ ಏನು ಗುಣಿಸೋಣಪ್ಪ? 4 4. ನಾನೇ ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟೆ. ಓಕೆ, 4 4. ನೀವು ಶ್ರೀಲಕ್ಷ್ಮಿ ಥರ ನಿದ್ದೆ ಮಾಡ್ತಿದ್ದೀರಾ ಹೇಗೆ? ಇಲ್ಲ. ಓಕೆ, 1 4 4, 4 4 16. ಥ್ಯಾಂಕ್ ಯು ಪ್ರೀತಮ್ ದೇಸಾಯಿ. ಸುಭಾಷ್, ಏನು ಮಾಡೋಣ? 2 ಗುಣಿಸೋಣ. ಓಕೆ, ಮೇಲೆ 2 ಗುಣಿಸೋಣ. ಕೆಳಗೇನು ಗುಣಿಸೋಣ? ಒಂದು ನಿಮಿಷ, ಸುಭಾಷ್ ಹೇಳ್ತಾರೆ. ಕೆಳಗೇನು ಗುಣಿಸೋಣಪ್ಪ? ಏನು ಮೇಲಿದ್ದು ಹೇಳಿದೆ ಅಲ್ಲಪ್ಪ, 2. ಕೆಳಗೆ ಹೇಳಿ ಬೇರೆ ಏನಾದ್ರು. ಯಾಕೆ ನಿನಗೆ ಗೊತ್ತಾಗ್ತಿಲ್ಲ ಬಿಡು. ವಿದ್ಯಾ ಹೇಳಮ್ಮ, ಕೆಳಗೇನು ಗುಣಿಸೋಣಮ್ಮ? ನೀವು 2 ಗುಣಿಸ್ಬೇಕಂತೀರಿ? ಹೇಳಮ್ಮ ನೀ. ಅಂಶದಲ್ಲಿ ಏನು ಗುಣಿಸ್ತೀವೋ ಛೇದದಲ್ಲೂ ಸಹ ಅದನ್ನೇ ಗುಣಿಸ್ಬೇಕು. ಕರೆಕ್ಟ್. ಥ್ಯಾಂಕ್ ಯು. ರೀಸನ್ ಹೇಳಬೇಕು ಸುಭಾಷ್, ಕಾರಣ ಹೇಳಬೇಕು. ಪ್ರೀತಮ್ ದೇಸಾಯಿ ಥರ ಸುಮ್ಮನೆ ಕುಂತ್ರೆ ಹೇಗೆ? ಹೇಳಪ್ಪ, ಯಾವ್ದು ಗುಣಿಸೋಣ? 8 18 ಗುಣಿಸ್ಬಿಡೋಣ. 18 18 1 18, 18 4 72. ಖತಮ್. ಸೊ ಸಮಾನ ಭಿನ್ನರಾಶಿಗಳು ನೆನಪಿದ್ದಾವೆ. ನವೋದಯದಲ್ಲಿ ಸಮಾನ ಭಿನ್ನರಾಶಿಗಳ ಮೇಲೆ ಈ ಥರ ಲೆಕ್ಕಗಳು ಬರಬಹುದು. ಯಾವ ಥರ? ಈ ಥರ ಬರ್ಬೋದು. ಎಕ್ಸ್ ಹಾಕಿ ಮಾಡ್ಬೋದು, ಇಲ್ಲ ಇಲ್ಲೇ ನೀವು ಹೋಲಿಕೆ ಮಾಡಿಬಿಡ್ಬೋದು. 3 ಎಷ್ಟಲೇ 18, 3 6 ಅಲ್ಲಿಗೆ ಛೇದಕ್ಕೆ ಏನು ಗುಣಿಸ್ತಿರೋ ಅಂಶಕ್ಕೆ ಏನು ಗುಣಿಸ್ಬೇಕು, ಅದನ್ನೇ ಗುಣಿಸಿರ್ಬೇಕು. ಅವ್ರು ಗುಣಿಸ್ ತೋರಿಸಿಲ್ಲ, ನಾವೇ ಗುಣಿಸ್ಕೊಬೇಕೀಗ. 1 6 ಸೊ ಬಿಟ್ಟ ಸ್ಥಳದಲ್ಲಿ ಏನು ಬರಬೇಕು? 6 ಬರಬೇಕು. ನೀವು ಕನಿಷ್ಠ ರೂಪಕ್ಕೆ ತಂದರೆ 1/3 ಬರುತ್ತೆ. ಹೇಗೆ? 6 1 6, 6 3 18 ನೋಡಿರಿ, 1/3 ಬರುತ್ತಾ? ಎಸ್ ಆರ್ ನೋ? ಸೊ ಈ ರೀತಿ ಗುರುಸ್ವಾಮಿ ಈ ರೀತಿ ನಾವು ಮಾಡ್ತೇವೆ. ಸೊ 8 ಎಷ್ಟಲೇ 68, 8 6 48. ಸಾರಿ, ಅಲ್ಲಿಗೆ 11 6 ಏನಾಗ್ತದೆ? ಮಗ್ಗಿಗಳು ಬಹಳ ಚೆನ್ನಾಗಿ ಬರಬೇಕು. ಮಗ್ಗಿಗಳು ಯಾರಿಗೆ ಚೆನ್ನಾಗಿ ಬರ್ತದೆ ಅವರು ಬಹಳ ಸುಲಭವಾಗಿ ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಒಪ್ತೀರಾ ಇಲ್ವಾ? ಮಗ್ಗಿಗಳು ಬರಲ್ಲಪ್ಪ ಅಂದರೆ ಭಾಳ ಕಷ್ಟ ಆಗ್ತದೆ ಅವರಿಗೆ. ಏನಾಗ್ತದಪ್ಪ? 45. ಓಕೆ, 11 ಎಷ್ಟಲೇ 55, 9 5 ಅದಕ್ಕೆ ನೋಡಿರಿ, ಛೇದಕ್ಕೆ 5 ಗುಣಿಸಿದ್ರೆ ಅಂಶಕ್ಕೂ 5 ಗುಣಿಸ್ಬೇಕು. 9 5 ಫ್ಯಾಂಟಾಸ್ಟಿಕ್. 7 ಎಷ್ಟಲೇ 28, 7 4 8 ಎಷ್ಟಲೇ 8 4 32. ಫ್ಯಾಂಟಾಸ್ಟಿಕ್. ಅರ್ಥ ಆಗ್ತಿದೆಯಾ? ಅದನ್ನು ಹೇಳ್ಕೊಡ್ತೇನೆ, ಅದು ಬರ್ತದೆ, ಮುಂದಿನ ತರಗತಿಯಲ್ಲಿ ಅದನ್ನು ಮಾಡ್ತೇವೆ. ಓಕೆ, 13 ಎಷ್ಟಲೇ 13 4 12 4 48. ಫ್ಯಾಂಟಾಸ್ಟಿಕ್. 16. ಇದು ಬೇಡ ಮಕ್ಕಳು, ಇದು ಸ್ಕಿಪ್ ಮಾಡಿಬಿಡಿ. ಈ ಥರದ ಲೆಕ್ಕ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೇನೆ. ವೆರಿ ಗುಡ್. ಸೊ 3 ಎಷ್ಟಲೇ 3 3 6, 2 ಎಷ್ಟಲೇ 2 3 6. ಛೇದಕ್ಕೆ 3 ಗುಣಿಸಿದ್ರೆ ಅಂಶಕ್ಕೂ 3 ಗುಣಿಸಿರ್ಬೇಕು. ಏನಾಗುತ್ತಪ್ಪ? 2 3 6, 3 3 9. ಮಕ್ಕಳೇ
ಅಂಶಕ್ಕೆ ಛೇದಕ್ಕೆ ಗುಣಿಸ್ಬೋದು ಇಲ್ಲ ಭಾಗಿಸ್ಬೋದು. ಒಂದು ಗುಣಿಸ್ಬೇಕು ಎರಡಕ್ಕೂ, ಇಲ್ಲ ಎರಡಕ್ಕೂ ಒಂದೇ ಸಂಖ್ಯೆಯಿಂದ ಭಾಗಿಸ್ಬೋದು. ಕೂಡಿಸೋದು ಕಳೆಯೋದು ಬರಲ್ಲ, ನೆನಪಿರಲಿ. ಅರ್ಥ ಆಯ್ತಾ? ಕೂಡಿಸೋದು ಕಳೆಯೋದು ಬರೋಲ್ಲ. ಫಾರ್ ಎಕ್ಸಾಂಪಲ್ ಏನಾಗ್ತಿತ್ತು, ಇದಕ್ಕೆ ಕೆಲವರು ಈ ಥರ ಬರೆದ್ಬಿಡ್ತಾರೆ ಉತ್ತರ, ಕೆಲವರು ಇದಕ್ಕೆ 7 ಅಂತ ಬರೆದ್ಬಿಡ್ತಾರೆ ಉತ್ತರ. ಅಲ್ಲ 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 2ಕ್ಕೆ 4 ಸೇರಿಸಿದ್ರೆ 6, 3ಕ್ಕೂ 4 ಸೇರಿಸ್ಬಿಡೋಣ 7. ಅಂಶಕ್ಕೆ ಏನು ಕೂಡಿಸ್ತೀವೋ ಛೇದಕ್ಕೂ ಅದೇ ಕೂಡಿಸ್ಬಿಡೋಣ. ನಮ್ಮ ಎಷ್ಟು ಹೇಳಿದ್ರೆ ಅಂಶಕ್ಕೆ ಏನು ಮಾಡ್ತೀವೋ ಛೇದಕ್ಕೂ ಅದೇ ಮಾಡಬೇಕು. ಅರ್ಥ ಆಗ್ತಿದೆಯಾ? ಹಾಂ, ಈ ಥರ ಮಾಡೋಕ್ಕೆ ಬರಲ್ಲ. ನಾವು ಕೇವಲ ಗುಣಾಕಾರ ಅಥವಾ ಭಾಗಾಕಾರ ಅಷ್ಟೇ ಮಾಡ್ಬೋದು. ಸೊ 2 3 6, 3 3 9 ಇದು ಉತ್ತರ ಮಕ್ಕಳೇ. ಅರ್ಥ ಆಗುತ್ತಾ? ಆಪ್ಷನಲ್ಲಿ ಫಸ್ಟ್ ಕೊಟ್ಟಿರ್ತಾರೆ 7 ಅಂತ, ಆಪ್ಷನ್ಗೆ 7. ಗುಣಾಕಾರ ಬರುತ್ತದು, ಬರುತ್ತೆ. ಆ ಥರದ ಲೆಕ್ಕನೂ ಮಾಡ್ತೀವಿ, ಮುಂದಿನ ತರಗತಿಯಲ್ಲಿ ಮಾಡ್ತೀವಿ ಖಂಡಿತ. ಹಾಂ, ಇದು ಮಾಡಿದ್ವಲ್ವ ಈಗ ತಾನೇ? ಇದೇನಾಗ್ತದೆ? 3 9 27 ಅಲ್ವಾ? 4 9 36. ಅರ್ಥ ಆಗ್ತಿದೆಯಾ? ಮಾಡೋಕ್ಕೆ ಬರ್ತಾಯಿದೆಯಾ ಎಲ್ಲರಿಗೂ? ಹಾಂ, ಪ್ರೊಸೆಸ್ ಆಗ್ತಿದೆಯಪ್ಪ? ಹಾಂ, ತಾಯಮ್ಮ ಡೋಂಟ್ ವರಿ. ಅರ್ಥ ಆಗಲಿಲ್ಲ ಅಂದರೆ ಕೇಳ್ಬೋದು ನೀವು. 7 ಎಷ್ಟಲೇ? 7 5 4 5 ಸಮ್ ಇಲ್ಲ 20 35 ಇಲ್ಲಿದೆ ಸರಿ. ಇದಕ್ಕೆ 20 ಆನ್ಸರ್. ನಾನು 20 ಆನ್ಸರ್ ಇದಕ್ಕೆ 20. ಅಲ್ಲ, ನಾನು ಈ ಕಡೆದು ಹೇಳ್ತಾ ಇಲ್ಲ, ನಾನು ಆ ಕಡೆದೇ ಹೇಳ್ತಾ ಇದ್ದೀನಿ. 25. ಓಹ್, ಇಲ್ಲಿದೆ. ಓಕೆ, 6 5 ಎಂತ ಮಾರ್ಯಾರೆ? 6 5 30 35 ಅಲ್ಲ. ಹಾಂ, 7 5 35. ಹಾಂ, 35. ಓಕೆ, 17 ಎಷ್ಟಲೇ? 85. 17 5 14 5 70. 18 6 108. 16 6 96. ಈಸಿ ಅನ್ಸುತ್ತಾ? ಸೊ ನಮ್ಮ ಬನಕೇಶ್ ಹೇಳಿದಂಥ ಅವಿಭಾಜ್ಯ ಸಂಖ್ಯೆಗಳು, ಬೇಡವಾದ ಸಂಖ್ಯೆಗಳು ಬಂದ್ವಾ ಅಂದರೆ ಏನು ಮಾಡಬೇಕು ಅದು ಮುಂದಿನ ತರಗತಿಯಲ್ಲಿ ನೋಡೋಣ. 1 6 6, 2 6 ಭಾಳ ಜನ ಇದಕ್ಕೆ ಹಿಂಗೆ ಬರೆದ್ಬಿಡ್ತಾರೆ, ಇಲ್ಲಿ 2 ಹಾಕ್ಬಿಡ್ತಾರೆ. ಇಲ್ಲಿ 2 12, ಅಲ್ಲಿ 12 ಬಂದರೆ ಇಲ್ಲಿ 2. ಮೆಂಟಲ್ ಎಬಿಲಿಟಿ ಮಾಡ್ಕೊಂಬಿಡ್ತಾರೆ ಇದನ್ನು. ಮ್ಯಾಥಮೆಟಿಕ್ಸ್ನ ಹೋಲಿಕೆ ರೂಪದ ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಾವಲ್ಲ. ಹಾಂ, ಮೇಲೆ 2 ಕೆಳಗೆ 12, ಮೇಲೆ 12 ಕೆಳಗೆ 2. ಆಪ್ಷನ್ ಏನೇ ಕೊಟ್ಟಿರ್ತಾರಪ್ಪ, ಫಸ್ಟ್ ಆಪ್ಷನ್ನೇ ಕೊಟ್ಟಿರ್ತಾರೆ. ಹಾಂ, ಸೊ ಏನು ಮಾಡ್ತೀರಿ? ಮೇಲ್ಗಡೆ ಏನು ಗುಣಿಸಿದ್ರೆ 12 ಬರುತ್ತೆ? 2 6 ಕೆಳಗಡೆನೂ 6 ಗುಣಿಸ್ರಿ ಏನಾಗ್ತದೆ? 2 12 72. ಗೊತ್ತಾಗ್ತಿದೆಯಾ? ಇಷ್ಟರ ಮಟ್ಟಿಗೆ ನೀವು ಯೋಚನೆ ಮಾಡೋಕ್ಕೆ ಯೋಗ್ಯರಾಗಿರಬೇಕು ಅಂದರೆ ನಿಮಗೆ ಮಗ್ಗಿಗಳು ಭಾಳ ಚೆನ್ನಾಗಿ ಬರಬೇಕು. ಆವಾಗ ಮಾತ್ರ ಈ ಥರ ಯೋಚನೆ ಮಾಡ್ತೀರಿ ಸುಲಭವಾಗಿ. ಅದು ಸರಿಯಾಗಿ ಕೂರಬೇಕು. 4 9 1 9 9 ಕರೆಕ್ಟ್ ಇದೆಯಾ? 20 ಬರುತ್ತಾ? ಹೇಗೆ? 4 4 16 ಸರಿ. ಅದೇ ಥರ 5 4 20 ಕರೆಕ್ಟ್ ಇದೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಹಾಂ, ಯಾರಿಗಾರು ತೊಂದರೆ ಇದೆಯಾ? ಹಾಂ, ಬರುತ್ತಾ ಇದು? 7 ಎಷ್ಟಲೇ? 21. 7 3 2 3 6. ಫ್ಯಾಂಟಾಸ್ಟಿಕಾ? 81 ಬರುತ್ತಾ? ಹೇಗಪ್ಪ? 5 9 45. 9 9 81. 81. ನಂತರದ ಅವಧಿಯಲ್ಲಿ ನಾವೇನು ನೋಡಿದ್ವಿ? ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್, ಭಿನ್ನರಾಶಿಯಲ್ಲಿ ಇರ್ತಕ್ಕಂತಹ ವಿಧಗಳು. ಭಿನ್ನರಾಶಿಯಲ್ಲಿ ಎಷ್ಟು ಥರ ವಿಧಗಳಿದ್ದಾವೆ? 3 ವಿಧಗಳಿದ್ದಾವೆ. ಥ್ಯಾಂಕ್ ಯು ರಾಮ್ ಪ್ರಿಯಾಂಶು. ಸೊ ಒಂದು ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಸಮ ಭಿನ್ನರಾಶಿ ಅಂದರೆ ನೆನಪಿದೆ ನಿಮಗೆ? ಅಂಗಿ ಚಿಕ್ಕದು, ಚಡ್ಡಿ ದೊಡ್ಡದು. ಅಥವಾ ಅಂಶ ನಾನು ಈ ಥರ ಬರಿಬೋದಾ? ಸಮ ಭಿನ್ನರಾಶಿಯಲ್ಲಿ ಈ ಥರ ಇರುತ್ತೆ ಅಂತ ಬರಿಬೋದಾ? ಅಂಶ ಛೇದಕ್ಕಿಂತ ಚಿಕ್ಕದು. ಸಮ ಭಿನ್ನರಾಶಿಯಲ್ಲಿ ಈ ಸ್ಥಿತಿ ಇರುತ್ತದೆ. ಹೇಳ್ಬೋದಾ ನಾನು? ಕರೆಕ್ಟ್ ಇದೆಯಲ್ವಾ? ಓಕೆ, ಉದಾಹರಣೆಗಳನ್ನು ಏನೇನು ಕೊಟ್ಟಿದ್ರಿ ನೀವೇ? 1/2, 4/5, 6/9, 12/17 ಇತ್ಯಾದಿ ಅಪರಿಮಿತ ಇರ್ತವೆ. ಇದಕ್ಕೆ ಉದಾಹರಣೆಗಳು ಎಷ್ಟಿದ್ದಾವೆ? ಅಪರಿಮಿತ ಇದ್ದಾವೆ. ಅದೇ ರೀತಿ ವಿಷಮ ಭಿನ್ನರಾಶಿಯಲ್ಲಿ ನಾನು ಈ ಥರ ಹೇಳ್ಬೋದಾ? ಅಂಶ
ಅಂಶ ನಮ್ಮ ಪ್ರೀತಿಯ ಛೇದಕ್ಕಿಂತ ದೊಡ್ಡದಿರುತ್ತೆ. ಹೇಳ್ಬೋದಾ ಈ ಥರ? ಈ ದೊಡ್ಡದು ಚಿಕ್ಕದು ಚಿಹ್ನೆಗಳ ಬಗ್ಗೆ ಮಾತಾಡಿದ್ವಿ ನಾವು, ನೆನಪಿದೆ ಅಲ್ವಾ? ಸೊ ಈ ರೀತಿ ಹೇಳ್ಬೋದು. ಏನಾಗ್ತದೆ? ಉದಾಹರಣೆ ಏನು ಹೇಳ್ತೀರಿ? 5/4, 7/3, 19/17, 24/18 ಇತ್ಯಾದಿ ಅಪರಿಮಿತ ಉದಾಹರಣೆಗಳಿದ್ದಾವೆ ಇದಕ್ಕೂ ಸಹ. ಹೌದಾ ಇಲ್ವಾ? ಎಸ್ ಆರ್ ನೋ? ಆದರೆ ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮಭಿನ್ನ ರಾಶಿ ಬಂದುಬಿಟ್ರೆ ಅಂತಹ ಭಿನ್ನರಾಶಿಗೆ ಏನಂತ ಕರಿತೀವಿ? ಮಿಶ್ರ ಭಿನ್ನರಾಶಿ. ನೆನಪಿಡಿ, ಪೂರ್ಣಾಂಕದ ಜೊತೆಗೆ ಸಮಭಿನ್ನ ರಾಶಿಯೇ ಬರ್ತದೆ, ಪೂರ್ಣಾಂಕದ ಜೊತೆಗೆ ವಿಷಮ ಭಿನ್ನರಾಶಿ ಬರೋದಿಲ್ಲ. ಆಯ್ತಾಯ್ತಾ? ಯಾಕಂದರೆ ವಿಷಮ ಭಿನ್ನರಾಶಿ ಬಂತಂದರೆ ಏನು ಮಾಡ್ತಿದ್ವಿ ನಾವು? ಅದನ್ನು ಮಿಶ್ರ ಭಿನ್ನರಾಶಿಯಾಗಿ ಮಾಡೇ ಬಿಡ್ತಿದ್ವಿ ನಾವು, ಅಲ್ವಾ ಸಾತ್ವಿಕ? ಮಿಶ್ರ ಭಿನ್ನರಾಶಿಯಾಗಿ ಮಾಡ್ತಿದ್ವಿ. ನೋಡಿ ಇಲ್ಲಿ ಪೂರ್ಣಾಂಕ 5/1/2, 4/3/4, 6/8/9. ಹೌದಾ? ಪೂರ್ಣಾಂಕದ ಜೊತೆಗೆ ಸಮಭಿನ್ನ ರಾಶಿಯೇ ಬರಬೇಕು, ಮತ್ಯಾವುದು ಬರೋ ಹಾಗಿಲ್ಲ, ವಿಷಮ ಬರೋ ಹಾಗಿಲ್ಲ, ಸಮಭಿನ್ನ ರಾಶಿಯೇ ಆಗಿರಬೇಕು. ಸೊ ಈ ಥರದ ಅಸಂಖ್ಯಾತ ಅಪರಿಮಿತ ಉದಾಹರಣೆಗಳನ್ನು ಸಹ ನಾವು ಮಿಶ್ರ ಭಿನ್ನ ರಾಶಿಗೆ ಕೊಡ್ಬೋದು ಭಗವಂತ. ಓಕೆ, ಇಷ್ಟನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಮತ್ತು ಗುರುತು ಹಿಡಿಯೋದು ನಾವು ಒಂದು ಚಿಕ್ಕದಾದಂಥ ಅಭ್ಯಾಸ ಮಾಡಿದ್ವಿ. ಹೇಳ್ತಾರೆ ಯಾವ ಭಿನ್ನ ರಾಶಿ ಇದು? ಅಂಶ ಛೇದಕ್ಕಿಂತ ಚಿಕ್ಕದು. ಅಂಶ ಛೇದಕ್ಕಿಂತ ದೊಡ್ಡದು. 6ಕ್ಕಿಂತ 11 ದೊಡ್ಡದಿದೆ. ಹೌದಾ? ಇದು ಎಂತ? ಇದು ಮಿಶ್ರ. ಮೀಶಮ ಆಗ್ಬಿಟ್ಟಿತ್ತದು. ಇಲ್ಲಿ ಹೋಗಿ ಕೈ ಇಲ್ಲಿ ಹೋಗ್ಬಿಡುತ್ತಲ್ಲ, ಮಿಷಮ ಆಗಿಬಿಟ್ಟಿತ್ತು. ಎನಿವೇಸ್ ನಂತರದ ಅವಧಿಯಲ್ಲಿ ಏನು ನೋಡಿದ್ವಿ ಮಕ್ಕಳೇ? ಒಂದು ವಿಷಮ ಭಿನ್ನರಾಶಿ ಇತ್ತು. ಆ ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರೆಯೋದು ಹೇಗಂತ ನೋಡಿದ್ವಿ. ನೆನಪಿದೆಯಾ? ಉದಾಹರಣೆಗೆ ಒಂದು ಚಿಕ್ಕ ಉದಾಹರಣೆ ತೊಗೊಂಡಿದ್ವಿ. 11/6ನ 1/5/6 ಅಂತ ಬರಿಬೋದು. ಹೇಗೆ ಬರಿತಿದ್ವಿ? 11 ಭಾಗಾಕಾರ 6 ಮಾಡ್ತಾಯಿದ್ವಿ. 6 ಶೇಷ 5 ಅಲ್ಲ, 6 ಶೇಷ 5. ಇದನ್ನು ಯಾವ ಥರ ಓದ್ತಿದ್ವಿ? ಈ ಥರ ಓದ್ತಿದ್ವಿ. 1/5/6. ನೆನಪಿದೆಯಾ? 1/5/6 ಅಂತ ಬರಿತಿದ್ವಿ. ಇದು ಬಡವರ ವಿಧಾನ. ಯಾರು ಸ್ವಲ್ಪ ಶ್ರೀಮಂತರಿದ್ದೀರಿ ಅವ್ರೇನು ಮಾಡ್ತೀರಿ? 6 ಶೇಷ 5, 1/5/6 ಅಂತ ನೇರವಾಗಿಯೂ ಬರೀಬಹುದು. ನೆನಪಿದೆಯಾ? ಇದು ಸಾಕಷ್ಟು ಉದಾಹರಣೆಗಳನ್ನು ಮಾಡಿದ್ವಿ. ಕೊನೆಗೆ ಏನಂತ ಹೇಳಿದ್ವಿ? ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಯಲ್ಲಿ ಹೇಗೆ ಬರೆಯೋದು ಅದನ್ನು ಇವತ್ತಿನ ತರಗತಿಯಲ್ಲಿ ನೋಡ್ತೀವಿ ಅಂತ ಹೇಳಿದ್ವಿ. ಕರೆಕ್ಟ್? ಕ್ಷಮಿಸಿ, ಇದು ಟೈಟಲ್ ತಪ್ಪಾಗಿದೆ. ಇದೇನಾಗಬೇಕಿತ್ತು? ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಲ್ಲಿ ಬರೆಯೋದು, ಅಥವಾ ಕನ್ವರ್ಟಿಂಗ್ ಪ್ರಾಪರ್ ಫ್ರ್ಯಾಕ್ಷನ್ ಇಂಟು ಕನ್ವರ್ಟಿಂಗ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್. ಸೊ ಇದನ್ನು ಹೇಗೆ ಮಾಡೋದು ಅದನ್ನು ಇವತ್ತಿನ ತರಗತಿಯಲ್ಲಿ ನೀವು ನೋಡಬೇಕು ಮಕ್ಕಳೇ. ನಮ್ಮ ಹತ್ರ ಇಲ್ಲಿದೆ ಮಿಶ್ರ ಭಿನ್ನರಾಶಿ ಇದೆ. ಇದಕ್ಕೊಂದು ಬಹಳ ಸುಲಭ ವಿಧಾನ ಇದೆ. ನಿಮ್ಮಲ್ಲಿ ಆಲ್ರೆಡಿ ಬಹುತೇಕರಿಗೆ ಗೊತ್ತಿದೆ. ಹಿಂದಿನ ವರ್ಷದಲ್ಲಿ ನಮ್ಮ ಯೂಟ್ಯೂಬ್ ಕ್ಲಾಸ್ನೆಲ್ಲ ನೋಡ್ಕೊಂಡು ಬಂದಿದ್ದೀರಿ, ನಿಮಗೆಲ್ಲರಿಗೂ ಗೊತ್ತಿದೆ. ಏನಂತ ಹೇಳ್ತೀರಿ ಇದಕ್ಕೆ? ಮೊದಲು ಛೇದನ ಪೂರ್ಣಾಂಕಕ್ಕೆ ಗುಣಿಸ್ತೀರಿ. 6 ಬಂದ ಉತ್ತರನ ಮನಸ್ಸಲ್ಲಿ ಇಟ್ಕೊಂತೀರಿ. 6 ಎಲ್ಲಿಟ್ಟಿದ್ದೀರಾ? ಇಲ್ಲಿದೆ, ಅದು ಇಲ್ಲಿದೆ. ಇಲ್ಲಿ ಕಿಡ್ನಿಯಲ್ಲಿ, ಲಿವರಲ್ಲಿ ಎಲ್ಲಾದರೂ ಇರಲಿ ಅದು. ಓಕೆ, ನಿಮ್ಮ ಶರೀರದಲ್ಲಿ ಭಾಳ ಅಂಗಾಂಗಗಳಿದ್ದಾವೆ. ಎಲ್ಲಾದರೂ ಜಠರದಲ್ಲಿ, ಕಿಡ್ನಿಯಲ್ಲಿ ಎಲ್ಲರೂ ಇಟ್ಕೊಳ್ಳಿ. ಬಟ್ ಇರಲಿ, ನಿಮ್ಮ ಹತ್ರ ಇರಲಿ. 6 6ಕ್ಕೆ 5 ಕೂಡಿಸಿದ್ರೆ ಭಗವಂತ ಎಷ್ಟಾಗುತ್ತೆ? 9 ಆಗುತ್ತೆ ಭಗವಂತನಿಗೆ. ರೈಟ್? 11 6 ಅದಕ್ಕೆ 5 ಸೇರಿಸ್ಬೇಕು. 11 ಆಯಿತು. ಕೆಳಗಡೆ ಛೇದ ಏನಿತ್ತೋ ಛೇದ ಅದೇ ಬರುತ್ತೆ. ಛೇದದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಸುಲಭ ಅನ್ಸುತ್ತಾ? ಇನ್ನೊಂದ್ಸರಿ ಮಾಡೋಣ. ನೋಡಿ ಕೊಡಿ, ಒಮ್ಮೆ ನೋಡಿ. ಬರೋರಿಗೆಲ್ಲ ಸುಲಭ, ಯಾರಿಗೆ ಬರೋಲ್ಲ ಅವ್ರು ಕಲ್ತ್ಕೊಂಬಿಡಿ. ಪ್ರೀತಮ್ ದೇಸಾಯಿ 6ಕ್ಕೆ 5 ಸೇರಿಸಿದ್ರೆ ಏನಾಗುತ್ತಪ್ಪ? ಏನಾಗುತ್ತೆ? 11 ಬೈ ಕೆಳಗಡೆ ಏನಿದೆಯೋ ಅದೇ 6 ಹಾಗೆ ಬರೀಬೇಕು. ಅರ್ಥ ಆಯ್ತಾ ಬಾಲಸಾಯಿ? ಸರಿಯಾಗಿ ಕೊಡ್ತೀರಾ ಪ್ಲೀಸ್? ಥ್ಯಾಂಕ್ ಯು. ಓಕೆ, ನೋಡಿ ಇದನ್ನು ಮಾಡಿ ನೋಡೋಣ. ಇದನ್ನು ಮಾಡಿ. 7 2 ಒಂದು ಛೇದನ ಪೂರ್ಣಾಂಕಕ್ಕೆ ಗುಣಿಸ್ಬೇಕು. 7 2 ಎಲ್ಲಿಡ್ತೀರಾ? 14ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಆಯಿತಾ?
ಕಿಡ್ನಿ, ಲಿವರು, ಟ್ರಂಕು. 7 2 14, 14ಕ್ಕೆ 4ನ್ನು ಸೇರಿಸಿದ್ರೆ 18. ಛೇದದಲ್ಲಿ ಏನಿರುತ್ತೆ ಮಕ್ಕಳೇ? 7 ಇರ್ತದೆ. ಛೇದದಲ್ಲಿ 7 ಇರುತ್ತೆ. ಅನ್ವಿತಾ ಬ್ರದರ್ 56 ಬರುತ್ತಾ? ಹೇಗೆ? 7 2 14, 14 4 56. ಓಹೋ, ಮೇಲ್ಗಡೆನೂ ಗುಣಿಸ್ಬಿಡ್ತಾರೆ. ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ. ಮೊದಲೇ ಅದನ್ನು ಕೊಟ್ಟಿರ್ತಾರೆ. ಮೊದಲೇ ಕೊಟ್ಟಿರ್ಬೋದು, 3ನೇ ಆಪ್ಷನಲ್ಲಿ ಕೊಟ್ಟಿರ್ಬೋದು, 2ನೇ ಆಪ್ಷನಲ್ಲಿ ಕೊಟ್ಟಿರ್ಬೋದು, ಏನಾದ್ರು ಮಾಡಿರ್ಬೋದು. 4 3 12 + 3, 4 3 12, 12 + 3 15. ಬುದ್ಧಿವಂತರು ವೈಷ್ಣವಿಯೇ, ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಸರಿಯಾದ ಉತ್ತರ ಕಂಡುಹಿಡಿದು ಅದಕ್ಕೆ ಹಾಕ್ತಾರೆ. ಯಾವುದ್ಯಾವುದಕ್ಕೂ ಹಾಕೋದಿಲ್ಲ ಬುದ್ಧಿವಂತರು. ದಡ್ರಿದ್ರೆ ಏನಾರ ಮಾಡ್ತಾ ಇರ್ತಾರವ್ರ, ಅವಲಕ್ಕಿ ಪವಲಕ್ಕಿ ಡಾಮ್ ಡಮ್ ಡುಸ್ ಅಂತ ಆಟನಂತೂ ಆಡ್ತಾ ಇರ್ತಾರೆ. ಎಂತ 22/5? 4 5 20, 20ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 22 ಆಗುತ್ತೆ, /5. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಎಲ್ಲರಿಗೂ ಗೊತ್ತಿದೆಯಾ? ಫ್ಯಾಂಟಾಸ್ಟಿಕ್. ನೋಡಿ, ಪ್ರಯತ್ನ ಮಾಡಿ. ಚೆನ್ನಾಗಿ ಕೊಡ್ತೀರಾ, ಕುಶಾಲ್, ವೆರಿ ಗುಡ್. 53/11 ಹೇಗೆ ಹೇಳ್ತೀರಿ? 11 4 44, 44ಕ್ಕೆ 9ನ್ನು ಸೇರಿಸ್ಬೇಕು. 11 4 44, ಆ 44ಕ್ಕೆ 9ನ್ನು ಸೇರಿಸ್ಬೇಕು. ಎಷ್ಟಾಗುತ್ತೆ? 53. ಛೇದದಲ್ಲಿ 11 ಇರ್ತದೆ. ಛೇದದಲ್ಲಿ 11 ಇರ್ತದೆ. ಅರ್ಥ ಆಯ್ತೇನಪ್ಪ ಎಲ್ಲರಿಗೂ? ಗೊತ್ತಾಗ್ತಿದೆಯಾ? ಫ್ಯಾಂಟಾಸ್ಟಿಕ್. ಈಸಿ ಅನ್ಸುತ್ತಾ, ಕಷ್ಟ ಅನ್ಸುತ್ತಾ? ಓಹೋ 19 90, 90ಕ್ಕೆ 5 ಸೇರಿಸಿದ್ರೆ 95, 95/10, 95/10. ಹೌದು. ಪ್ರತಿಯೊಬ್ಬರಿಗೂ ಬೇಡ ಕಂಡ, ಅಷ್ಟೊಂದು ಪ್ರಶ್ನೆಗಳು ನನ್ನ ಹತ್ರ ಇಲ್ಲ. 4 5 20 ಬರಿತಾ ಇದ್ದೀರಾ ಎಲ್ಲರೂ? ಪ್ಲೀಸ್ ಬರಿತಾ ಇದ್ದೀರಾ? ಇಲ್ಲ ಶ್ರೀಲಕ್ಷ್ಮಿ ಥರ ಸುಮ್ಮನೆ ಇದ್ದೀರಾ? ಬರಿತಿದ್ದೀರಾ ಶ್ರೀಲಕ್ಷ್ಮಿ? ನೀವು ಬರಿತಿದ್ದೀರಾ? ಓಕೆ. 4 5 20, 20 + 2 22 /5. 22 ಬೇಡ. ಹೆಚ್ಚೇನಿಲ್ಲ, ಸ್ವಲ್ಪ ಪ್ರಶ್ನೆಗಳಿದ್ದಾವೆ. 6 7 42, 42ಕ್ಕೆ 1 ಸೇರಿಸಿದ್ರೆ ಎಷ್ಟಾಗ್ತದೆ? 43. 43/6. 43/6. ಮಕ್ಕಳೇ, ಈಸಿ ಅನಿಸ್ತದ, ಕಷ್ಟ ಅನಿಸ್ತದ ನಿಮಗಿದು? ಸುಲಭ ಇದೆಯಾ? ಹಾಂ, ಈ ಪರಿವರ್ತನೆಗಳಲ್ಲಿ ತಪ್ಪಾಗಬಾರ್ದು. ನಿಧಾನ ಮಾಡಿ. ಯಾರಿಗೆ ಮಾಡೋಕ್ಕಾಗ್ತಿಲ್ಲ ಸ್ವಂತ ಮಾಡಿ. ಮೊದಲು ಪ್ರಶ್ನೆ ಬರ್ಕೊಳ್ಳಿ. ಪ್ರಶ್ನೆ ಬರ್ಕೊಂಬಿಟ್ಟು ಈ ಥರ ನೋಡಪ್ಪ ಸಂಭ್ರಮ್, 5 2 10. ಮನಸ್ಸಲ್ಲಿರ್ಬೇಕು 10. ಎತ್ತು ಅಲ್ಲ, 10. 10ಕ್ಕೆ 3 ಸೇರಿಸಿದ್ರೆ ಏನಾಗ್ತದೆ? 13 ಆಗ್ತದೆ. ಅದು ಮೇಲೆ ಬರಿಬೇಕು. ಕೆಳಗಡೆ ಏನಿರ್ತದೆ? 5. ಅದನ್ನು ಹಾಗೆ ಬರಿಬೇಕು. ಕೆಳಗಡೆ ಇದ್ರೆ ಕೆಳಗಡೆ 5 ಹಾಗೆ ಬರಿಬೇಕು. ಈಸಿ? ಕಷ್ಟ ಆಗ್ತಿದೆಯಾ? ನಾನು ನೋಡಿದ್ದೀನಿ ಕೆಲವರು 7th ಸ್ಟ್ಯಾಂಡರ್ಡ್ ಮಕ್ಕಳು ಸಹ ಇದನ್ನು ತಪ್ಪು ಮಾಡ್ತಾರೆ. ಗುಂಪಲ್ಲಿ ಗೋವಿಂದ ಅಲ್ಲ ಬೇಡಪ್ಪ, ಆನ್ಸರ್ ಹೇಳು. ಕೇಶವ ನಾನು ನೋಡ್ತಾ ಇದ್ದೇನೆ, ಎಲ್ಲರೂ ಕಿರಿಸ್ತಿದ್ದಾರೆ, ನಾನು ಕಿರಿಚ್ಬಿಡ್ತೀನಿ. 11 66, 66ಕ್ಕೆ 5 ಸೇರಿಸಿದ್ರೆ 66ಕ್ಕೆ 5 ಸೇರಿಸಿದ್ರೆ ಹಾಂ, ಈ ಸ್ಕೂಲ್ಗಳಲ್ಲಿ ಪ್ರೇಯರ್ ಹೇಳಿಸ್ತಿರ್ತಾರೆ. ಆ ಪ್ರೇಯರ್ ಸಾಂಗ್ ಬರಲ್ಲ ಅಂದರೆ ಎಲ್ಲರ ಜೊತೆಗೆ ನಿಂತಿರ್ತೀರಿ. ಹಿಂಗೆ PD ಮೇಷ್ಟ್ರು ನೋಡ್ತಿರ್ತಾರೆ ನಿಮ್ಮನ್ನು. ಅವಾಗ ನೀವು ಸಹ ಸುಮ್ಮನೆ ಅಂತಿರೋದು. ಹಾಡು ನಿಜವಾಗ್ಲೂ ಬರ್ದಿದ್ರೇನು? ಕೇಶವ, ಏನು ಆನ್ಸರ್ ಇದಕ್ಕೆ? 4 12 ಗೊತ್ತಾಗ್ಲಿಲ್ಲ. 12 4 ಗೊತ್ತಲ್ಲ? 12 4 48, 48ಕ್ಕೆ 3 ಸೇರಿಸಿದ್ರೆ 51, 51. ಕೆಳಗಡೆ ಏನಿದೆ? 4 ಇದೆ. 4ನ್ನು ಹಾಗೇ ಬರೆದು ಬಿಡಿ. ನೋ ಮುಗಿದು ಬರ್ರಿ, ಸ್ವಲ್ಪ ಬಿಡ. 7 9 63, 7 9 63, 63ಕ್ಕೆ 3 ಸೇರಿಸಿದ್ರೆ
66 ಕೇಶವ 66 ಬೈ 7ಪ್ಪ. ಓಕೆ ಕೇಶವ ಓಕೆ ಥ್ಯಾಂಕ್ ಯು. ಕರೆಕ್ಟ್ ಕೇಶವ. 11 4 44, 44ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತಪ್ಪ? 46 ಡಿವೈಡೆಡ್ ಬೈ 11. ಓಕೆ ಒಟ್ಟು ನಮ್ಮದು ಸೌಂಡ್ ಇದೆ ಅಂತ ತೋರಿಸ್ತು. ಕೇಶವ ಎಷ್ಟಪ್ಪ? ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು. 12 5 60, 60ಕ್ಕೆ 3 ಸೇರಿಸಿದ್ರೆ ಎಷ್ಟಾಗುತ್ತೆ? 63. ಛೇದ ಏನಿತ್ತಲ್ಲಪ್ಪ ಸಂಭ್ರಮ್, 5 ಹಾಗೆ ಬರೆದು ಬಿಡೋದು ಇಲ್ಲಿ ಅಷ್ಟೇ. ಚೇತನ್ ಬಡ್ನಿ ನೋಡ್ತಿದ್ದೀರಿಲ್ಲ, ಕೆಳಗಡೆ ಏನಿರುತ್ತೆ ಅದೇ ಬರುತ್ತೆ, ಮೇಲ್ಗಡೆ ಮಾತ್ರ 12 5 60, 60ಕ್ಕೆ 3 ಸೇರಿಸಿದ್ರೆ 63. ಅಂಶ ಮಾತ್ರ ಸ್ವಲ್ಪ ಕೆಲಸ ಮಾಡಬೇಕಿಲ್ಲಿ, ಮತ್ತೆಂತ ಇಲ್ಲ. 12 5 ಅಲ್ಲ 15 2 30, 30 ಪ್ಲಸ್ 1 31, ಕೆಳಗಡೆನಿದೆ 2, ಅದನ್ನು ಹಾಗೆ ಬರಿತೀವಿ, ಏನು ವ್ಯತ್ಯಾಸ ಇರೋದಿಲ್ಲ. ಸರಿ ಇದೆಯಾ? ಆಲ್ ರೈಟ್. ನೋಡಿ ಹಾಂ 13 4 52, 52ಕ್ಕೆ 3 ಸೇರಿಸಿದ್ರೆ 13 4 52, 52ಕ್ಕೆ 3 ಸೇರಿಸಿದ್ರೆ 55. ಛೇದದಲ್ಲಿ 4 ಇದೆ, 4ಕ್ಕೆ 4 ಹಾಗೇ ಬರಿತೀವಿ, ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ರಾಮ್ಪ್ರಿಯಂಶು ಚೆನ್ನಾಗಿ ಹಾಕ್ಲಿಸ್ತೀರಾ, ವೆರಿ ಗುಡ್, ವೆರಿ ನೈಸ್. ಹೌದು 6 5 30 ಪ್ಲಸ್ 2 32 ಡಿವೈಡೆಡ್ ಬೈ 5. ಮುಗಿದೋಯ್ತು. ಇನ್ನು 2-3 ಪ್ರಶ್ನೆ ಇದೆ ಅಷ್ಟೇ, ಹೆಚ್ಚೇನಿಲ್ಲ. ಕೆಲವು ಪ್ರಶ್ನೆಗಳಿದಾವೆ. 11 4 44, 44ಕ್ಕೆ 9 ಸೇರಿಸಿದ್ರೆ 53 ಡಿವೈಡೆಡ್ ಬೈ 11. ರಿಪೀಟ್ ಆಗಿದೆ ಗೊತ್ತಿದೆ, ಬಟ್ ಮಾಡ್ಬೋದಲ್ವಾ? ಸ್ವಲ್ಪ ಕೈ ಏನಾರು ನೋವಾಗುತ್ತಾ? ಓಕೆ 7 7 49, 49ಕ್ಕೆ 4 ಸೇರಿಸ್ತೀವಿ ಮಕ್ಕಳೇ, 53 ಬರ್ತದೆ. 53 ಬೈ 7. ಇದ್ದೀರಾ ಎಲ್ಲರೂ ಜೊತೆಗೆ? ರವಿ ಬಲಗಡೆ ಇದ್ದೀರಾ, ಎಡಗಡೆ ಇದ್ದೀರಾ? ಅವರು ಒಂದು ಕಡೆ ಇರೋದಿಲ್ಲ. ಓಕೆ 6 3 6 18, 18ಕ್ಕೆ 1 ಸೇರಿಸಿದ್ರೆ 19, 19 ಬೈ 3. ಬರಿಬೋದಾ ಮಕ್ಕಳೇ? ಗೊತ್ತಾಗ್ತಿದೆಯಾ? ಪ್ರೊಸೆಸ್ ಅರ್ಥ ಆಗ್ತಿದೆ ಎಲ್ಲರಿಗೂ? ಒಮ್ಮೊಮ್ಮೆ ಇದನ್ನು ಈ ಥರನೂ ಬರೆದು ಬಿಡ್ತಾರೆ. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಒಮ್ಮೊಮ್ಮೆ ಈ ಥರನೂ ಕೊಟ್ಬಿಡ್ತಾರೆ. ಯಾವ ಥರ ಅಂದರೆ, ಇದು ಅವರೇ ಕೊಟ್ಟಿರ್ತಾರೆ ಈ ಥರ ಕೊಟ್ಬಿಟ್ಟು, ಇದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಮ, ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಮ ಅಂತ ಕೊಡ್ತಾರೆ. ಅವರೇ ಈ ಥರ ಕೊಟ್ಟಿರ್ತಾರೆ. ಆಪ್ಷನ್ ಎ, ತಡ್ರಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸರಿನಾ? ಆಪ್ಷನ್ ಎ, ಬಿ, ಸಿ, ಡಿ. ಆಪ್ಷನ್ ಎ ಏನು ಕೊಡ್ತಾರಂದರೆ, ಮಾತಾಡಬೇಡ್ರಿ. ಅರ್ಥ ಆಯ್ತಾ? ನಾವೀಗ ಶಾರ್ಟ್ಕಟ್ಟಲ್ಲಿ ಮಾಡ್ತಾಯಿದ್ವಲ್ಲ, ಅವರು ಅದನ್ನು ವಿಸ್ತರಿಸಿ ಕೊಟ್ಟಿರ್ತಾರೆ. ಈ ಥರ ನವೋದಯದಲ್ಲಿ ಈ ಥರ ನಾವು ಕೊಡ್ಬೋದು. ಅಲ್ಲ, ನೀವು ಕಷ್ಟಪಟ್ಟು ಉತ್ತರ ಹೇಳಿದ್ರಿ, ಒಂದು ಸ್ಟೆಪ್ ಎಗ್ರಿಸಿದ್ರಿ, ಈ ಸ್ಟೆಪ್ ಎಗ್ರಿಸಿ ಹೇಳ್ತಿದ್ರಿ ತಾನೇ ನೀವು. ಅವ್ರು ಅದು ಸ್ಟೆಪ್ ಅದು ಕೊಟ್ಟಿದ್ದಾರೆ, ಯಾವುದಿದು ಹೇಳ್ರಿ ನೋಡೋಣ ಅಂತ ಹೇಳ್ತಾರೆ. ಕ್ಯಾನ್ ಬಿ, ಮೇ ಬಿ, ಮೈಟ್ ಬಿ. ಸೊ ಈ ಥರ ಕಂಡಿಡಿಯಕ್ಕೆ ಬರ್ತದಲ್ವಾ? ಗೊತ್ತಾಗುತ್ತಲ್ವಾ? 3 6 18, 18ಕ್ಕೆ 1 ಸೇರಿಸ್ಬೇಕು. 3 6 18, 18ಕ್ಕೆ ಪ್ಲಸ್ 1 ಮಾಡಬೇಕು, ಡಿವೈಡೆಡ್ ಬೈ 3. ಅದೇ ತಾನೇ ಬರೋದು. ಸೊ ಈ ಥರನೂ ಕೊಡೋ ಸಾಧ್ಯತೆ ಇದೆ ಮಕ್ಕಳೇ. ಮತ್ತು ಬಂದಿದೆ, ಈ ಥರ ಪ್ರಶ್ನೆ ಬಂದಿದೆ ಹಿಂದಿನ ವರ್ಷಗಳಲ್ಲಿ. ಈ ಥರದೇ ಒಂದು ಪ್ರಶ್ನೆ ಬಂದಿದೆ. ಈ ಪ್ರಕ್ರಿಯೆ ಗೊತ್ತಿರ್ಬೇಕು ನಿಮಗೆಲ್ಲರಿಗೂ. ಗೊತ್ತಿರುತ್ತಾ? ಗುಡ್. ಅರೆ ಹೌದಲ್ಲ, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. 6 7
42. 42ಕ್ಕೆ 5 ಸೇರಿಸಿದ್ರೆ 47 ಡಿವೈಡೆಡ್ ಬೈ 6. ಕರೆಕ್ಟ್ ಇದೆಯಾ ಮುದ್ದು ಮರಿಗಳೇ? ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಕೀರ್ತನ. ಗುರುಸ್ವಾಮಿ ಬರಿತಿದ್ದೀರಾ? 3 8 24, 24ಕ್ಕೆ 2 ಸೇರಿಸ್ತೀರಾ ಗುರುಸ್ವಾಮಿ? 26 ಡಿವೈಡೆಡ್ ಬೈ 3. ಗುರುಸ್ವಾಮಿ ಬರೆದಿದ್ದೀರಪ್ಪ? ಓಕೆ. ಮುಂದಿನ ಪ್ರಶ್ನೆ. 9 7 63 ಪ್ಲಸ್ 1 64. 67 ಅಲ್ಲ, 57 ಅಲ್ಲ, 67 ಅಲ್ಲ, 64 ಬೈ 1 ಲಕ್ಷ್ಮೀ ಪಾಳೆಗಾರ್. 7 64 ಬೈ 7. 64 ಬೈ 7. ಮುಂದಿನ ಪ್ರಶ್ನೆ. 11 × 7 ಪ್ಲಸ್ 9 ಡಿವೈಡೆಡ್ ಬೈ 11. 11 ಮೊದಲು ಗುಣಾಕಾರ ಮಾಡಬೇಕು ವಿ ಬೊಡಮಾಸ್ ಪ್ರಕಾರ. ನೆನಪಿದೆಯಾ? ವಿ ಬೊಡಮಾಸ್. ಓಕೆ, ಡಿ ಮಾಸ್. ಓಕೆ, ಎಮ್ ಮಾಡ್ಬೇಕು ಮೊದಲು. ಗುಣಾಕಾರ ಮೊದಲು, ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ. ಮೊದಲು ಏನು ಮಾಡ್ತೀರಿ? ಗುಣಾಕಾರ ಮೊದಲು. ಭಾಗಾಕಾರಪ್ಪ ಸರಿ, ಇಲ್ಲಿ ಭಾಗಾಕಾರ ಇದೆಯಾ? ಭಾಗಾಕಾರ ಬಡವರಿಗೆ 11 77 ಪ್ಲಸ್ 9 ಬೈ 11. 77 ಪ್ಲಸ್ 11, 77 ಪ್ಲಸ್ 9 86 ಡಿವೈಡೆಡ್ ಬೈ 11. ಇಷ್ಟು ಮಾಡ್ಬೇಕಾಗುತ್ತೆ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಮಾಸ್. 9 8 72. 72ಕ್ಕೆ 5 ಸೇರಿಸಿದ್ರೆ 77 ಬೈ 9. ಜೊತೆಗಿದ್ದೀವಾ? ಅವಾಗ ಅದು 85 ಬೈ 9 ಆಗುತ್ತೆ. ಅದು ತಪ್ಪಾಗ್ಬಿಡುತ್ತೆ. ಅವಾಗ ಅದು ತಪ್ಪಾಗ್ಬಿಡುತ್ತೆ. 19 144. ಆ 144ಕ್ಕೆ 5 ಸೇರಿಸ್ಬೇಕು. ಎಷ್ಟಾಗುತ್ತೆ? 149 ಬೈ 9. ನಿಮಗೆ ಕಷ್ಟ ಆಯಿತು ಅಂದರೆ ಕಚ್ಚಾ ಕೆಲಸ ಮಾಡ್ಕೊಳ್ಳಿ ಪಕ್ಕಕ್ಕೆ. ಹೇಗೆ ಕಚ್ಚಾ ಕೆಲಸ ಹೆಂಗೆ ಮಾಡ್ತೀರಿ? ಈ ಥರ ಮಾಡ್ತೀರಿ. ನಿಮಗೆ ಗೊತ್ತಿದೆ ಇದನ್ನು ಗುಣಿಸ್ಬೇಕು, ಬಂದ ಉತ್ತರದಾಗೆ ಇದನ್ನು ಕೂಡಿಸ್ಬೇಕು. 19 144. ಅದಕ್ಕೆ ಏನು ಕೂಡಿಸ್ಬೇಕು? 5 ಕೂಡಿಸ್ಬೇಕು. ಎಷ್ಟಾಗುತ್ತೆ ಅವಾಗ? 149 ಆಗುತ್ತೆ. ಆ 149ನ್ನು ಇಲ್ಲಿ ತಂದು ಹಾಕಿರಿ. ಗೊತ್ತಾಯ್ತು. ಮಾಡ್ತಾರೆ, ಅವರೆಲ್ಲ ಮಾಡ್ತಾರೆ. ಕಲ್ಸಕ್ರೆ ಎಲ್ಲ ಮಾಡ್ತಾರೆ. ಹಾಂ, ಓಕೆ. 16 96. 96 ಪ್ಲಸ್ 2 98. 98 ಬೈ 6. ಅರ್ಥ ಆಗಿದೆಯಾ ಎವ್ರಿಬಡಿ? ಫ್ಯಾಂಟಾಸ್ಟಿಕ್. ಈಗ ನಾವು ಹೋಗ್ತೀವಿ ಮಕ್ಕಳೇ ಭಿನ್ನರಾಶಿಗಳ ಸಂಕಲನಕ್ಕೆ. ಆಯಿತಾ? ಭಿನ್ನರಾಶಿಗಳ ಸಂಕಲನ ಮತ್ತು ಮುಂದೆ ಹೋಗ್ತಾ ವ್ಯವಕಲನ ಅದನ್ನು ಕಂಡುಹಿಡಿತೀವಿ. ಆದರೆ ಈ ವರ್ಷ ನಿಮ್ಮ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತರ ಬೇಡ. ಈ ವರ್ಷ ನಿಮ್ಮ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಭಿನ್ನರಾಶಿಗಳ ಸಂಕಲನ ಯಾವ ರೀತಿ ಇದೆ ಅಂದರೆ, ಛೇದಗಳೆಲ್ಲ ಒಂದೇ ರೀತಿ, ಸಮವಾದ ಛೇದಗಳ, ಸಮಛೇದಗಳ ಸಂಕಲನ, ಸಮಛೇದಗಳ ವ್ಯವಕಲನ ಇದೆ. ಆಯಿತಾ? ನವೋದಯದಲ್ಲಿ ಸೈನಿಕಲ್ಲಿ ಸಮಛೇದಗಳಿರೋದಿಲ್ಲ. ಅಲ್ಲಿ ಲಸ ಕಂಡುಹಿಡಿದು ಮಾಡೋದಿರ್ತದೆ. ಅದು ಮುಂದೆ ನೋಡ್ತೀವಿ ನಾವು ಅದನ್ನು. ನವೋದಯಕ್ಕಷ್ಟೇ ಸೀಮಿತರಾಗಿರೋದಾದರೆ ಈ ಛೇದಗಳೆಲ್ಲ ಒಂದೇ ಥರ ಬಂದಿರುತ್ತೆ. ನೀವು ಇದರ ಮೊತ್ತವನ್ನು ಕಂಡುಹಿಡಿದಿರಬೇಕು. ಒಂದೇ ಥರ ಛೇದ ಬಂದಾಗ ಅದರಲ್ಲಿ ಮೊತ್ತದಲ್ಲೂ ಸಹ ಛೇದ ಏನಾಗಿರುತ್ತೆ? 7 ಬಂದಿರುತ್ತೆ. ಅದೇ ಬಂದಿರುತ್ತೆ. ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಆಯಿತಾ? ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಅಂಶಗಳನ್ನು ಏನು ಮಾಡ್ಬೇಕು? ಇವಾಗ ಒಟ್ಟಾರೆ ಕೂಡಿಸ್ಬೇಕಾಗತ್ತೆ. ಕುಶಾಲ್ ಬಂದು ತಡೆಯಪ್ಪ. ಸೊ 7 ಬರೆಯೋಣ. 2 ಪ್ಲಸ್ 3 ಪ್ಲಸ್ 1, 2 ಪ್ಲಸ್ 3 5, 5 ಪ್ಲಸ್ 1 6. ಇದಕ್ಕುತ್ತರ 6 ಬೈ 7. ಗೊತ್ತಾಯ್ತಾ? ಅದಕ್ಕೆ ಲಾಸ ತೆಗೆದ್ರೆ 7 ಬರುತ್ತೆ. ಅದಕ್ಕೆ ಲಾಸ ಅನ್ನೋ ಒಂದು ಪಾಠ ಆಗಿರಬೇಕು, ಅದು ಗೊತ್ತಿರಬೇಕು. 7 ಬರುತ್ತೆ ಅದಕ್ಕೆ. ಒಂದು ನಿಮಿಷ ಬಂದೆ. ಕುಶಾಲ್, ನಿನ್ನ ಪ್ರಶ್ನೆ ಏನಪ್ಪ? ಯಾವ ಥರ ಪ್ರಶ್ನೆ? ಹಾಂ, ಆ ಥರ ಬರ್ತದೆ. ಅದನ್ನು ಹೇಳ್ಕೊಡ್ತೀವಿ. ಅದು ಬರ್ತದೆ, ಖಂಡಿತ ಬರೋ ಸಾಧ್ಯತೆ ಇದೆ. ಸುಮ್ಮನೆ ಸಿಲೆಬಸ್ ಜಾಸ್ತಿ ಆಗ್ತದೆ, ನಿಮಗೆ ಹೊರೆ ಆಗ್ತದೆ ಅಂತ.
ಮತ್ತು ಅದರಲ್ಲೂ ಈ ಬಾರಿ ಎಕ್ಸಾಮ್ ಡಿಸೆಂಬರ್ 13 ಭಾಳ ಸಮೀಪ ಇದೆ. ಹಿಂದೆಲ್ಲ ಜನವರಿಗೆ ಇಡ್ತಿದ್ರು. ಹಾಂ, ಲಾಸ ಕಂಡಿಡಿಯೋದೇ ಬೇಡ. ಹೌದು, ಕೇವಲ ಬರೀ 7 ಬರಬೇಕಂತಿಲ್ಲ, ಬೇರೆದು ಬರ್ಬೋದು. ಈ ಥರ ಕೇವಲ 12 ಅಷ್ಟೇ ಬರ್ಬೋದು. ಇದು ಕೂತ್ರೆ ಏನಾಗ್ತದೆ, ಕೆಳಗಡೆ 12 ಇರುತ್ತೆ, ಕೆಳಗಡೆ 12 ಇರುತ್ತೆ. ಅಂಶಗಳನ್ನೆಲ್ಲ ಕೂಡಿಸ್ಬಿಡಿ, ಏನಾಗ್ತದೆ ನೋಡಿ. 5 + 7 12 + 2 14, 14 + 4 18. 1 ನಿಮಿಷ. ವಿಷಮ ಭಿನ್ನರಾಶಿ ಸರಿ, ಆದರೆ ಅದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ? ಯಾವುದರ ಬಾಧ್ಯತೆ ಹೊಂದಿದೆ? 2 ಸಂಖ್ಯೆಗಳು. ಸ್ವಲ್ಪ ದೊಡ್ಡ ಸಂಖ್ಯೆ ತಗೊಳ್ರಿ. 6. 2ಕ್ಕೂ ಸಾಮಾನ್ಯ ಅಪವರ್ತನ ಯಾವುದಿದೆ? 6. 6 3 18, 6 2 12, 3/2 ಆಗುತ್ತೆ. ಓಕೆ ಧನುಶ್ರೀ, ನೀವು ಹೇಳಿದ್ದು ಕರೆಕ್ಟು. ಇದೆಂಥ ಭಿನ್ನರಾಶಿ? ಎಂಥ ಭಿನ್ನರಾಶಿ? ಒಂದು ಒಳ್ಳೆಯ ಅಭ್ಯಾಸನ ರೂಢಿಸ್ಕೊಳ್ಳಿ ಮಕ್ಕಳೇ. ಉತ್ತರ ವಿಷಮ ಭಿನ್ನರಾಶಿಲಿದ್ದರೆ ಭಾಳ ಉತ್ತಮ. ಬಹುತೇಕ ವಿಷಮ ಭಿನ್ನರಾಶಿಲಿ ಉತ್ತರ ಇಡಲ್ಲ ಅವ್ರಿಗೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ವಿಷಮ ಭಿನ್ನರಾಶಿಲೇ ಇಟ್ಟಿರಲ್ಲ. ಅವ್ರೇನು ಮಾಡಿರ್ತಾರೆ, ಇದನ್ನು ಮಿಶ್ರ ಭಿನ್ನರಾಶಿ ಮಾಡಿರ್ತಾರೆ. ವಿಷಮ ಭಿನ್ನರಾಶಿ ಬಂತಂದರೆ ಅದನ್ನು ಮಿಶ್ರ ಭಿನ್ನರಾಶಿ ಮಾಡೋದನ್ನು ಕಲ್ತ್ಕೊಂಬಿಡಿ. ಅದನ್ನು ರೂಢಿ ಮಾಡ್ಕೊಳ್ಳಿ. ಉತ್ತರನ ಯಾವಾಗಲೂ ಮಿಶ್ರ ಮಾಡೋಕ್ಕೆ ಟ್ರೈ ಮಾಡಿರಿ. ಏನಾಗುತ್ತೆ ಇದನ್ನು ಮಿಶ್ರ ಮಾಡಿದ್ರೆ? ಬಡವರ ಭಾಗಾಕಾರ 2 × 2, ಶೇಷ 1 1 1/2. ಓಕೆ, ಸೊ 1 1/2. ಇದಕ್ಕೆ ಉತ್ತರ 1 1/2 ಬರ್ತದೆ. ಸಾಹುಕಾರ ಏನು ಮಾಡ್ಬೋದು? 2 × 2, ಶೇಷ 1 1 1/2 1 1/2. ಇದಕ್ಕೆ ಉತ್ತರ 1 1/2. ಹೇಳಮ್ಮ. ಹಾಂ, ಮಾಡಿರ್ತಾರೆ. ನಿಮಗೆ ಗೊತ್ತಿಲ್ಲ ಅಂದರೆ ಧನುಶ್ರೀ ಒಂದ್ಸರಿ ಕೇಳಿದ್ರೆ ಅವ್ರು ತೋರಿಸ್ಕೊಡ್ತಾರೆ ನಿಮಗೆ. ಹಾಂ, ಇದು ಗೊತ್ತಿರ್ಬೇಕು ನೋಡ್ರಿ. 18/12 ಕೊಟ್ಟಿದ್ರೆ ಒಳ್ಳೇದು, ಟಿಕ್ ಹಾಕ್ಬಿಡ್ತೀರಾ. ಅದನ್ನು ಕೊಡ್ದಂಗೆ 3/2 ಕೊಟ್ಟಿರ್ಬೋದು. ನಿಮಗೆ ಮಾಡೋಕ್ಕೆ ಗೊತ್ತಿರಬೇಕು ಮುಂಚೆ, ಕನಿಷ್ಠ ರೂಪಕ್ಕೆ ತರೋದು. 3/2 ಕೊಟ್ಟಿಲ್ಲ ಅಂದರೆ ಅದನ್ನು ನೀವು ಮಿಶ್ರ ಭಿನ್ನರಾಶಿ ಮಾಡೋಕ್ಕೆ ಗೊತ್ತಿರಬೇಕು. ಉತ್ತರ ಯಾವ ರೂಪದಲ್ಲಾದರೂ ಇರ್ಬೋದು. ಆಪ್ಷನ್ ಎ, ಬಿ, ಸಿ, ಡಿ ಎಲ್ಲ ಕೊಡೋದಮ್ಮ. ಅವ್ರು ದಾಟಿರಲ್ಲ, ನಾವು ದಾಟಿರ್ಬೋದು, ಅವ್ರು ದಾಟಿರಲ್ಲ. ಅಕಸ್ಮಾತ್ ಎಲ್ಲದನ್ನೂ ಆ ಥರ ಕೊಟ್ಬಿಟ್ರೆ, ಬೈ ಚಾನ್ಸ್ ಕೊಟ್ಬಿಟ್ರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ನೀವು ಯಾವುದಕ್ಕೆ ಹಾಕ್ಬೇಕು ಅವಾಗ? ಮಿಶ್ರ ಭಿನ್ನರಾಶಿಗೆ ಹಾಕಿರಿ. ಒಂದಕ್ಕೆ ಹಾಕ್ಬೇಕು, ಮತ್ತೆ ಎಲ್ಲವಕ್ಕೂ ಅಲ್ಲ. ಆಮೇಲೆ ನಮ್ಮ ದೀಕ್ಷಾ ಒಂದು ಒಳ್ಳೆ ಮಾತು ಹೇಳಿದ್ರು. 3 ಕೊಟ್ಬಿಟ್ಟು ಆಪ್ಷನ್ ಡಿ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ? ಮೇಲಿನ ಎಲ್ಲವೂ ಅಂತ ಕೊಟ್ಟಿರ್ತಾರೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಮೇಲಿನ ಎಲ್ಲವೂ ಸರಿ ಇರ್ತವೆ ಅಂತ ಕೊಟ್ಟಿರ್ತಾರೆ. 4ನೇ ಆಪ್ಷನ್. ಸೊ ಅವಾಗ 4ನೇ ಆಪ್ಷನ್ ಟಿಕ್ ಮಾಡಬೇಕು. ಇದುವರೆಗೂ ಆ ಥರ ಪ್ರಶ್ನೆ ಬಂದಿಲ್ಲ ದೀಕ್ಷಾ. ಬಹುತೇಕ ನೀವು ನೋಡಿ, ಇದು 3 ವಿಧಾನ ಗೊತ್ತಿರಬೇಕಷ್ಟೇ. ಒಂದೇ ಸರಿ ಕೊಟ್ಟಿರ್ತಾರೆ, ಆಪ್ಷನ್ ಒಂದೇ ಸರಿ ಇರುತ್ತೆ. ಇದಕ್ಕೆ ಉತ್ತರ ಏನು? ತಪ್ಪು 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 ತಪ್ಪು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅರ್ಥ ಆಯ್ತಾ ಯಾಕೆ ಅಂತ? ಸೊ 5 ಬರುತ್ತೆ, ಛೇದ 5 ಇರುತ್ತೆ, ಒಪ್ತೀನಿ ನಾನು. ಆದರೆ 1 + 2 + 3 ಏನಾಗ್ತದೆ? 6. 6/5 ಎಂತಹ ಭಿನ್ನರಾಶಿ? ಎಂತಹ ಭಿನ್ನರಾಶಿ? ಅಂಶ ದೊಡ್ಡದು, ಛೇದ ಅದಕ್ಕಿಂತ ಚಿಕ್ಕದು. ಅಂಶ ದೊಡ್ಡದು, ಛೇದ ಅಂಶಕ್ಕಿಂತ ಚಿಕ್ಕದು. ಸೊ ಇಂತಹ ಭಿನ್ನರಾಶಿಗೆ ವಿಷಮ ಭಿನ್ನರಾಶಿ ಅಂತೀವಿ. ಆ ವಿಷಮ ಭಿನ್ನರಾಶಿ ನಾವೇನು ಮಾಡ್ತೀವಿ? ಮಿಶ್ರ ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಸೊ ಬಡವರ ಭಾಗಾಕಾರ 6 / 5 5 × 5, ಶೇಷ 1 1 1/6. ಏನಂತ ಹೇಳಿ ಬರಿತೀರಿ? 1 1/6. ಸಾಹುಕಾರ ಏನು ಮಾಡ್ತೀರಿ? 5 × 5, ಶೇಷ 1 1 1/5. ಯಾರು ಬಡವರಿಲ್ಲವಲ್ಲಿ? ಉತ್ತರ 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 ತಪ್ಪು. ಕರೆಕ್ಟ್ ಕರೆಕ್ಟ್. ಮಿಶ್ರ ಭಿನ್ನರಾಶಿಗೆ ತನ್ನಿ, ಮಿಶ್ರ ಭಿನ್ನರಾಶಿಗೆ ತನ್ನಿ. ತಪ್ಪು. 3/9 ಕನಿಷ್ಠ ರೂಪಕ್ಕೆ ತರಲ್ವಾ ಧನುಶ್ರೀ? 3/9 ಕನಿಷ್ಠ ರೂಪಕ್ಕೆ ತರೋಕ್ಕಾಗಲ್ವಾ? ಏನು ಮಾಡ್ಬೋದು ಅದನ್ನು? 3 × 1 3 3 9. ಕರೆಕ್ಟ್. ವಿದ್ಯಮ್ಮ ಸೊ ಕೆಳಗಡೆ 9 ಇರುತ್ತೆ, ಸರಿ ರೈಟ್. ಮೇಲ್ಗಡೆ ಕೂಡಿಸ್ಬಿಡೋಣ ಅಂಶಗಳನ್ನು. ಛೇದಗಳೆಲ್ಲ ಒಂದೇ ಥರ ಇದ್ದಾಗ ಅಂಶಗಳನ್ನು ನಾವೇನು ಮಾಡ್ತೀವಿ? ನೇರವಾಗಿ ಕೂಡಿಸ್ಬಿಡ್ತೀವಿ. 4 + 2 ದೀಕ್ಷಾ, 4 + 2 6, 6 + 5 11 + 1 11 + 1 12. ಸೊ ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ? 3 4 12 3 3 9. ಏನು ಬರುತ್ತೆ ಉತ್ತರ? 4/3 ಬಂತು.
ಹೌದಾ? ಇದನ್ನು ಮತ್ತೆ ನಾವು ಇದು ಎಂಥ ಭಿನ್ನರಾಶಿ? ವಿಷಮನ ಏನು ಮಾಡ್ತೀವಿ ನಾವು ಯಾವಾಗಲೂ? ಮಿಶ್ರ ಮಾಡ್ತೀವಿ. ವಿಷಮನ ಏನು ಮಾಡ್ತೀವಿ? ಮಿಶ್ರ ಮಾಡ್ತೀವಿ. 3 3 ಶೇಷ 1 1 1/3. ಸರಿ ಇದೆಯಾ? ಗೊತ್ತಾಗ್ತಿದೆಯಾ ಪ್ರೀತಮ್ ದೇಸಾಯಿ? ಹಾಂ, ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಟ್ರೈ ಮಾಡಿರಿ. ಅಲ್ಲ ಗೊತ್ತಾಯ್ತು. ನಾನು ಇಲ್ಲ, ನೀವು ಚಿಂತೆ ಮಾಡಬೇಡ್ರಿ, ನಾನು ಬರಿತೀನಿ. ಛೇದ ನಾನು ನಿಮಗೆ ಬರ್ಕೊಡ್ತೀನಿ. 1 3/11 1 6/11. ಚೆಕ್ ಮಾಡೋಣ. ಸೊ 2 + 5 7 7 + 3 10 16 16 + 1 17 17/11. ವಿಷಮ ಭಿನ್ನರಾಶಿ ಮಿಶ್ರ ಮಾಡಬೇಕು. 11 1 11 ಶೇಷ 6 1 6/11 ಸರಿಯಾದ ಉತ್ತರ. 1 6/11 ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಯ್ತಾ ಮಕ್ಕಳೇ? ಗೊತ್ತಾಯ್ತು. ಬಡವರ ಭಾಗಾಕಾರ ಮಾಡಬೇಕಾ? ಬಡವರ ಭಾಗಾಕಾರ 11 1 11 ಶೇಷ 6 1 6/11. ಅಯ್ಯೋ, ಬಡವರೆಲ್ಲ ಕೆಮ್ತಾ ಇದ್ದಾರೆ ಪಾಪ. ಓಕೆ, ಮುಂದಿನ ಪ್ರಶ್ನೆ. ಟಿಕೆಟ್ ಕರೆಕ್ಟ್. ಛೇದ 15 ಇರುತ್ತೆ. 7 + 4 11 + 8 19. ಕರೆಕ್ಟ್. ಇದು ವಿಷಮ ಭಿನ್ನರಾಶಿ. 15 1 15 ಛೇದ ಶೇಷ 4 1 4/15 1 4/15. ಬಡವರ ಭಾಗಾಕಾರ 19 / 15 15 1 15 ಶೇಷ 4. ಸೊ 1 4/15. ಅಲ್ಲ, ಬಡವರು ಇರ್ತಾರಲ್ಲಮ್ಮ ನಮ್ಮ ಮಧ್ಯೆ, ಅವರಿಗೆ ಬೇಕೇ ಬೇಕಾದ್ರೆ. ಮುಂದಿನ ಪ್ರಶ್ನೆ ಸಂಭ್ರಮ್. ತಪ್ಪು. ಒಂದೇನಾ? 1 2/3. ಕರೆಕ್ಟ್. ಸೊ ಛೇದ 6 ಬರ್ತದೆ. ಅಂಶದಲ್ಲಿ ಏನು ಬರ್ತದೆ? 1 + 3 + 2 6 + 4 10 ಬರುತ್ತೆ. ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ? 2 5 10 2 3 6. ಉತ್ತರ ಏನು ಬಂತು? 5/3. ಎಂತಹ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ಅಂಶ ಮೇಲ್ಗಡೆ ಅಂಶ ಛೇದಕ್ಕಿಂತ ದೊಡ್ಡದಿದೆ. ಇದು ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿನ ಏನು ಮಾಡ್ತೇವೆ ನಾವು? ಮಿಶ್ರ ಭಿನ್ನರಾಶಿ ಮಾಡ್ತೇವೆ. ಸೊ ಬಡವರ ಭಾಗಾಕಾರ 5 ÷ 3 3 1 3 ಶೇಷ 2 1 2/3. ಕರೆಕ್ಟ್, ರೈಟ್? ಅಥವಾ 3 1 3 ಶೇಷ 2 1 2/3 1 2/3. ಸರಿ ಇದೆ. ಒಂದೇನು ಪ್ರಶ್ನೆ ಮಾಡ್ತಾ ಇದ್ದೀರಾ? ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀರಾ? ಚಲೋ ಜಿ, लो जी, आंसर करो जी. ವೆರಿ ಗುಡ್. ಛೇದ 13 ಬರುತ್ತೆ. ಅಂಶ ಏನು ಬರುತ್ತೆ? 8 + 5 13 13 + 2 15 15 + 4 19. ಎಂತಹ ಭಿನ್ನರಾಶಿ ಮಕ್ಕಳೇ! ಇದನ್ನು ಕೂಡ್ಸೋಕೆ ಬರುತ್ತಲ್ಲ? ಇಲ್ಲ, ಇದನ್ನು ಈ ಥರ ಬರಿಬೇಕು ಒಂದು ಸ್ಟೆಪ್ಪಲ್ಲಿ. 13ನ್ನ ಬರೆದ್ಬಿಟ್ಟು 5 + 8 + 2 + 4 = 19/15 ಈ ಥರ ಬರಿಬೇಕಾ? ಕ್ಷಮಿಸಿ, ಕರೆಕ್ಟ್ ಇದೆಯಲ್ವಾ? ಸೊ ಇದು ವಿಷಮ ಭಿನ್ನರಾಶಿ. 13 1 13 ಶೇಷ 6 1 6/13 1 6/13. ಅಥವಾ ಬಡವರ ಭಾಗಾಕಾರದ ಪ್ರಕಾರ 1 6/13. ನೀವು ಸಾರನಷ್ಟಲ್ಲೇ ಬರೆದ್ಬಿಟ್ಟೆ. ಓಕೆ, ನೋಡಿ ಮುಂದಿನ ಪ್ರಶ್ನೆ. ಸ್ವಲ್ಪ ಇದಾವಮ್ಮ, ಏನು ಬೇಡ. ಇಲ್ಲ, ನೀವು ಚಿಂತೆ ಮಾಡಿಬಿಡ್ರಿ. ಛೇದ ನಿಮಗೋಸ್ಕರ ನಾನು ಬರ್ಕೊಡ್ತೀನಿ. ಡೋಂಟ್ ವರಿ, ನಿಮ್ಮ ಸಹಾಯಕ್ಕೆ ನಾನಿದ್ದೀನಿ. ನೀವೇನು ಹೆದರಬೇಡಿ. ಛೇದ ನಾನು ಬರೀತೀನಿ ಮಕ್ಕಳೇ, ನೀವು ಹೆದರಬೇಡಿ.
ಉಳಿದು 3 + 7 10, 10 + 1 11. ನೋಡಿರಿ, ಛೇದ ನಿಮಗೆ ನಾನು ಅರ್ಧ ಬರ್ಕೊಟ್ಟಿದ್ದೀನಿ. ನೀವು ಅರ್ಧ ಕೆಲಸ ಅಷ್ಟೇ ಮಾಡಬೇಕು, ಅಂಶ ಅಷ್ಟೇ ಬರಿಬೇಕು, ರೈಟ್. ಉಳಿದಂತೆ ಬಡವರ ಭಾಗಾಕಾರ ಬೇಕೇ? 10 × 10 ಶೇಷ 1, 1 1/10, 1 1/10. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಸಿ ಅನ್ಸುತ್ತಾ? ಓಕೆ. ಡೋಂಟ್ ವರಿ. ಹಾಂ, ಅರ್ಧ ಕೆಲಸ ಮುಗಿಸಿದ್ದೀನಿ. ಇನ್ನು ಉಳಿದ ಅರ್ಧ ನೀವು ಮಾಡಿರಿ. ಅಂಶ ಎಷ್ಟು ಬರ್ತದೆ ಇದರಲ್ಲಿ? 4 + 6 + 4 6 + 4 10, 10 + 9 19, 19 2 21, 21 5 26, ರೈಟ್. ನೋಡಿ, ನೀವು ಅರ್ಧ ಕೆಲಸ ಮಾಡೋಷ್ಟೊತ್ತಿಗೆ ನಾನು ಅರ್ಧ ಕೆಲಸ ಮಾಡಿಕೊಟ್ಟಿದ್ದೀನಿ ನಿಮಗೆ. ಯು ಶುಡ್ ಬಿ ಥ್ಯಾಂಕ್ಫುಲ್. ಸೊ 17 ಎಷ್ಟಲೇ? 17 1 17, 26 17 ಹೋದರೆ 9 ಶೇಷ 9. ಸೊ 1 9/17. ಯಾಕಪ್ಪ 26 ಮತ್ತು 17ಕ್ಕೆ ಸಾಮಾನ್ಯ ಅಪವರ್ತನ ಇದಾವಪ್ಪ. ಯಾವುದಾದ್ರೂ ಒಂದು ಮಗ್ಗೆಯಲ್ಲಿ ಬರುತ್ತಪ್ಪ ಎರಡು ಸಂಖ್ಯೆಗಳು. 26 13 ಮಗ್ಗೆಯಲ್ಲಿ ಬರುತ್ತಪ್ಪ. 17 ಬರುತ್ತೇನಪ್ಪ 13 ಮಗ್ಗೆಯಲ್ಲಿ? ಬರುತ್ತೇನಪ್ಪ? ಬರಲ್ಲಪ್ಪ. ಅದಕ್ಕೆ ಮಗ್ಗಿಗಳು ಭಾಳ ಚೆನ್ನಾಗಿ ಗೊತ್ತಿರಬೇಕಪ್ಪ. ಬೆನಕಪ್ಪ ಮುಂದೋಗೋನೇನಪ್ಪ? ಥ್ಯಾಂಕ್ಸ್ ಅಪ್ಪ. 17 1 17 ಶೇಷ 16 7 9. ಸೊ 1 9/17. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ವಿನಯಪ್ಪ? ನೋಡಿ, ಪ್ರಶ್ನೆ ರೀತಿ ಇದೆ. ಛೇದ ಏನು ಬರ್ತದೆ? ನೋಡಿರಿ, ನಿಮಗೋಸ್ಕರ 14ನ ಬರೆದಿಟ್ಟಿದ್ದೀನಿ ನಾನು. ನೀವು ಹೆದರಬೇಡಿ. ಐ ಆಮ್ ದೇರ್. ರೈಟ್. ಸೊ ಇಲ್ಲೇನಾಗ್ತದೆ? ಅಂಶಗಳನ್ನು ಕೂಡಿಸೋಣ. 2 + 5 7 + 5 7 + 8 13 15 15 + 3 18. ಮಕ್ಕಳೇ, ಬೆನಕಪ್ಪ ಈಗ ಬರುತ್ತಪ್ಪ? ಬರುತ್ತಪ್ಪ. ಯಾವ ಮಗ್ಗೆಪ್ಪ? 2 9 18 2 7 14 9/7 ಅಂತ ಬಂತು. ಇದನ್ನು ನಾವು ಕನಿಷ್ಠ ರೂಪಕ್ಕೆ ತಂದಿದ್ದೀವಿ. ಏನು ಮಾಡ್ಬೇಕೀಗ? ಹಲೋ, ಏನು ಮಾಡ್ಬೇಕೀಗ? ಹಾಂ, ನೆನಪಿಲ್ಲ? ಅಯ್ಯೋ, ಸತ್ಯನಾಶ. ಸೊ ಇದೊಂದು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಪ್ಪ. ಇಂಪ್ರಾಪರ್ ಫ್ರ್ಯಾಕ್ಷನ್ ಏನು ಮಾಡ್ಬೇಕು ನಾವು? ಮಿಕ್ಸ್ಡ್ ಫ್ರ್ಯಾಕ್ಷನ್ ಮಾಡಬೇಕು. ಸೊ 7 1 7 ರಿಮೈಂಡರ್ 2 1 2/7. ಯಾವುದನ್ನು ನಾವು ನಿರಂತರ ಅಭ್ಯಾಸ ಮಾಡಲ್ಲ, ಎಲ್ಲರಿಗೂ ಮರುವು ಅನ್ನೋದು ಸಹಜ. ಮತ್ತು ದೇವರು ಮನುಷ್ಯನಿಗೆ ಕೊಟ್ಟಂಥ ಅದ್ಭುತ ವರ ಅಂದರೂ ಸಹ ಮರುವೆ. ಅಯ್ಯೋ, ಮರವು ಇರೋದಕ್ಕೆ ನಾವೆಲ್ಲ ಖುಷಿಯಾಗಿರೋಕ್ಕೆ ಸಾಧ್ಯ. ಮರವು ಅನ್ನೋದು ಮನುಷ್ಯ ನಮಗೆ ಕೊಡಲಿಲ್ಲದ್ರೆ ನಮಗೆ ಬದುಕೋದೇ ಭಾಳ ಕಷ್ಟ ಆಗ್ತಿತ್ತು. ಅಲ್ಲ, ಸಾರಿ, ದೇವರು ನಮಗೆ ಕೊಡಲಿಲ್ಲದ್ರೆ. ಫಾರ್ ಎಕ್ಸಾಂಪಲ್, ನಮ್ಮ ಮನೇಲಿ ಯಾರಾದರೂ ತೀರೋಗಿರ್ತಾರಂತ ಅಂದ್ಕೊಳ್ಳಿ. ಆ ಸಮಯಕ್ಕೆ ಭಾಳ ದುಃಖ ಆಗಿರುತ್ತೆ ತಾನೆ. ಒಂದು ವೇಳೆ ಅದನ್ನು ನಾವು ಮರೀದೇ ಇದ್ದಿದ್ರೆ, ಆದರೆ ನಾವು ಮರೆಯೋಕ್ಕಾಗದೇ ಇದ್ದಿದ್ರೆ ನಾವು ನಮ್ಮ ಜೀವನವನ್ನು ಚೆನ್ನಾಗಿ ಮಾಡೋಕ್ಕಾಗ್ತದಾ? ಸ್ವಲ್ಪ ದುಃಖ ಇರುತ್ತೆ, ಸ್ವಲ್ಪ ದಿನ ಇರುತ್ತೆ. ನಿಧಾನವಾಗಿ ಸಮಯದ ಜೊತೆಗೆ ಅದೇನಾಗ್ತದೆ? ಮರಿತಾ ಹೋಗ್ತದೆ. ಆವಾಗ ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ಬದುಕೋಕ್ಕೆ ಸಾಧ್ಯ ಆಗ್ತದೆ. ಎನಿವೇಸ್, 19 ಎಷ್ಟಾಗ್ತದೆ? 4 + 7 11 11 11 22. ಈಗೇನು ಮಾಡಬೇಕಪ್ಪ? ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಮಾಡಬೇಕು, ರೈಟ್. 19 1 19 ರಿಮೈಂಡರ್ 3 13/19 13/19 13/19. ಓಕೆ,
ಆಲ್ ರೈಟ್, ಮುಗಿಸ್ಬಿಡೋಣ ಮಕ್ಕಳೇ. ಸ್ವಲ್ಪ ಪ್ರಶ್ನೆಗಳಿದ್ದಾವೆ. 1 + 2 3 + 1 4 + 3 7. ರೈಟ್. 7/4. ಇದನ್ನು ಮಿಕ್ಸ್ ಫ್ರ್ಯಾಕ್ಷನ್ ಮಾಡಬೇಕು. ವಿಪ್ಲವ್ 4 × 4 ಶೇಷ 3 ಏನಾಗ್ತದೆ? 1 3/4. 1 3/4. ಫ್ಯಾಂಟಾಸ್ಟಿಕ್. ಅರ್ಥ ಆಗ್ತಿದೆಯಾ? ಬಡವರ ಭಾಗಾಕಾರ ಬೇಕಾ? ನೆಕ್ಸ್ಟ್ ಹೋಗ್ಬೋದಾ? ನೋನಾ? ಆಲ್ ರೈಟ್, ಯಾರು ಮೊದಲು ಕೊಡ್ತೀರಾ ಆನ್ಸರ್? ರಾಂಗ್. 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 1 1/5. 1 1/5. ಫ್ಯಾಂಟಾಸ್ಟಿಕ್. ಛೇದ 20 ಬರುತ್ತೆ. ಸರಿ, ಒಪ್ತೇನೆ. ಮೇಲ್ಗಡೆ ಅಂಶ ಕೂಡಿಸಿದ್ರೆ ಎಷ್ಟು ಬರುತ್ತೆ? 9 + 5 ವಿನಯ್. 9 + 5 9 + 5 ಮರ್ತೋಯ್ತಾ? 14. 14 + 7 21 + 3 24. 24 ಹಾಂ, ಓಕೆ. 24. ಇವೆರಡು ಯಾವ ಮಗ್ಗಿಯಲ್ಲಿ ಬರುತ್ತೆ ಮಕ್ಕಳೇ? 2 ಎಷ್ಟಲೇ? 4 ಬರುತ್ತೆ. 4 4 5 20, 4 6 24. ಎಂತಹ ಸೊ ಏನು ಮಾಡ್ತೀರಿ? ಮಿಶ್ರ ಮಾಡಬೇಕು. 5 1 5 ಶೇಷ 1. ಸೊ ಏನು ಬರುತ್ತೆ ಉತ್ತರ? 1 1/5. 1 1/5. ನೆಕ್ಸ್ಟ್ ಕ್ವಶನಿಗೆ ನಮ್ಮ ವಿನಯ್ ಅವರು ಆನ್ಸರ್ ಕೊಡ್ತಾರೆ. ಎಲ್ಲರೂ ಶಾಂತರಾಗಿರ್ರಿ. ಎಡಿಷನ್ ಅವರೇ ಮಾಡ್ತಾರೆ ಇವಾಗ. ವಿನಯ್ ಅವರೇ, ಅರ್ಧ ಕೆಲಸ ನಾನು ಮಾಡಿದ್ದೀನಿ, ಇನ್ನು ಅರ್ಧ ಕೆಲಸ ನೀವು ಮಾಡಿರಿ. ನ್ಯೂಮರೇಟ್ರಲ್ಲಿ ಏನು ಬರುತ್ತೆ? 12. 2 + 6 8, 8 + 4 12. ಇದೆರಡು ಯಾವ ಮಗ್ಗಿಯಲ್ಲಿ ಬರುತ್ತೆ? 12 ಮತ್ತು 16 ಯಾವ ಟೇಬಲಲ್ಲಿ ಬರುತ್ತೆ? ಕಾಮನ್. ರೈಟ್. 4 3s 12, 4 4s 16. ಸೊ ಇದನ್ನು 3/4 ಅಂತ ಬರೀತಾರೆ. ಇದನ್ನು ಮಿಶ್ರ ಭಿನ್ನರಾಶಿಲಿ ಬರೀರಿ ಜಲ್ದಿ. ಏನು ಬರುತ್ತೆ ಹೇಳಿ? 3/4 ಬರಲ್ಲ, ಯಾಕಂದರೆ ಅದು ಪ್ರಾಪರ್ ಫ್ರ್ಯಾಕ್ಷನ್, ಅದೊಂದು ಸಮ ಭಿನ್ನರಾಶಿ, ಹಾಗಾಗಿ ಬರಲ್ಲ. ಬೆಂಕೇಶ, ಟ್ರೈ ಮಾಡ್ದೆಪ್ಪ ಏನಾರು ಮಾಡೋಕ್ಕೆ? ಟ್ರೈ ಮಾಡಿದ್ರೆ ಕೆಲವರು ಹೊರಟಿರ್ತಾರೆ, ಅದನ್ನು ಮಿಕ್ಸ್. ಆಲ್ ರೈಟ್, ನಮ್ಮ ವಿನಯ್ ಅವರು ಹೇಳ್ತಾರೆ. ಶಾಂತರಾಗ್ರಿ. ವಿನಯ್, ಗಿವ್ ಮಿ ದಿ ಫೈನಲ್ ಆನ್ಸರ್. 8 + 5. ನೀವು ಬರ್ಕೊಳ್ಳಿ, ಅಣ್ಣ ಹೇಳಿದ ಸರಿನಾ ತಪ್ಪ ನೋಡ್ರಿ. 31 ಕರೆಕ್ಟಾ? ಓಕೆ, ಗುಡ್. 31/21. ಸೊ ಬೆಂಕೇಶ, ಯಾವ ಟೇಬಲ್ಸಲ್ಲಿ ಎರಡನ್ನು ನಾವು ಡಿವೈಡ್ ಮಾಡ್ಬೋದು? ಯಾಕೆ? ಅಲ್ಲ ಯಾವುದು 31. ವೆರಿ ಗುಡ್. ಸೊ 21 1 21 ಶೇಷ 10. 1 10/21. ಬಡವರ ಭಾಗಾಕಾರ. ಓಕೆ 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 ಮಕ್ಕಳೇ, ಕೊನೆಯ 3 ಪ್ರಶ್ನೆ ಇದ್ದಾವೆ, ಮುಗಿಸ್ಬಿಡೋಣ. ರೈಟ್. ಲಾಸ್ಟ್ 3-4 ಕ್ವೆಶನ್ಸ್ ಓನ್ಲಿ ಲೆಫ್ಟ್. ಅರ್ಧ ಕೆಲಸ ನಿಮಗಾಗಿ ಮಾಡಿದ್ದೀನಿ ಮಕ್ಕಳೇ. ಏನು ಅರ್ಧ ಕೆಲಸ ನೀವು ಮಾಡಿ. ಡೋಂಟ್ ವರಿ. ಹಾಂ, 22 10 22 ಕರೆಕ್ಟ್. 22 ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ? 2 11 2 9 ಏನಾಗುತ್ತೆ? 11/9. ಎಂತಹ ಭಿನ್ನರಾಶಿ? ವಿಷಮ. ಮಿಶ್ರ ಮಾಡಿರಿ. 9 1 9 ಶೇಷ 2. 1 2/9. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ. ಚಲೋ ಜಿ, ನೋಡಿ, ಹೆದರಬೇಡಿ. ಛೇದ ನಾನು ಬರಿತಾ ಇದ್ದೀನಿ. ಡೋಂಟ್ ವರಿ, ಐ ಆಮ್ ದೇರ್. ಓಕೆ, ಮಿಶ್ರ ಮಾಡಿ. ಇದೊಂದು ಸಮ ಭಿನ್ನರಾಶಿಯಲ್ಲಿ ನೋಡಿ, ಅಂಶ ಛೇದಕ್ಕಿಂತ ಚಿಕ್ಕದಿರುತ್ತೆ. ಅಂಶ ಛೇದಕ್ಕಿಂತ ಚಿಕ್ಕದಿರುತ್ತೆ. ರೈಟ್. ಸೊ ಹಾಗಾಗಿ ಬರೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಲೋ ಜಿ. 22 ಏನಾಗುತ್ತೆ ನೋಡಿ. ಅಂಶದಲ್ಲಿ ಏನು ಬರುತ್ತೆ? 9 14 24 26. ಕರೆಕ್ಟ್. ಆದರೆ ಕನಿಷ್ಠ ರೂಪಕ್ಕೆ ತಂದರೆ ಏನಾಗುತ್ತೆ ಸುಭಾಷ್? 2 1 2 2 3 6 2 1 2 2 1 2 13/11 ಆಗುತ್ತೆ ಸುಭಾಷ್. 13/11 ಎಂಥ ಭಿನ್ನರಾಶಿ? ಸುಭಾಷ್
13/11 ಎಂಥ ಭಿನ್ನರಾಶಿ ಸುಭಾಷ್? ಅದನ್ನು ಮಿಶ್ರ ಭಿನ್ನರಾಶಿ ಮಾಡಬೇಕು. 11 × 11 ಶೇಷ 2. ಸೊ 1 2/11. 1 2/11. ಕೊನೆಯ ಪ್ರಶ್ನೆ ಇಲ್ಲ, ಅದೇ ನಮ್ಮ ಕೊನೆಯ ಪ್ರಶ್ನೆ ಆಗಿತ್ತು ಮಕ್ಕಳೇ. ಸೊ ಇಷ್ಟು ಚರ್ಚೆಯೊಂದಿಗೆ ನಮ್ಮ ಭಿನ್ನರಾಶಿಗಳ ಸಂಕಲನ, ಅದರಲ್ಲೂ ಸಮಛೇದಗಳುಳ್ಳ ಭಿನ್ನರಾಶಿಗಳ ಸಂಕಲನ ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಪೂರ್ಣಾಂಕಗಳು ಜೊತೆಗೆ ಬಂದರೆ ಆಗ ನಾವು ಯಾವ ರೀತಿ ಕೂಡ್ತೇವೆ, ಮತ್ತು ನೀವು ಕೊಟ್ಟಿದ್ದೀರಲ್ಲ ಎಷ್ಟನ್ನು ಸೇರಿಸಿದರೆ ಎಷ್ಟನ್ನು ಕಳೆದರೆ, ಇದರಲ್ಲೂ ಸಹ ಸಮೀಕರಣಗಳು ಬರ್ತವೆ, ಎಕ್ಸ್ನ ಬೆಲೆ ಕಂಡುಹಿಡಿಯುವಂತಹ ಪ್ರಶ್ನೆಗಳು ಬರ್ತವೆ. ಅಂತಹ ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ನಾವು ನೀವೆಲ್ಲರೂ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿಲ್ಲ ಅಂತ ಹೇಳ್ತಿರೋ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವಿನಯ್, ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್.